ರಣರಂಗದಿಂದಲೇ ರಣರೋಚಕ ವರದಿಯೊಂದಿದೆ. ಅದರಿಂದನೇ ನ್ಯೂಸ್ ಅವರ್ ಆರಂಭಿಸೋಣ. ಇರಾನಿನ ಮೇಲೆ ಅಮೆರಿಕ ಇಸ್ರೇಲಿನ ಜಂಟಿ ದಾಳಿಯ ಮುಂದುವರಿದ ಭಾಗ. ಹಾಗೆ ನೋಡಿದ್ರೆ ಇಸ್ರೇಲ್ ದಾಳಿಯ ಪ್ರಮಾಣವನ್ನು ತುಂಬ ಕಡಿಮೆ ಮಾಡಿದೆ. ಇಸ್ರೇಲ್ನಿಂದ ದಾಳಿ ತುಂಬ ಕಡಿಮೆ ಆಗಿದೆ. ಇಸ್ರೇಲ್ ಡಿಫೆನ್ಸಿವ್ ಮೋಡಿಗೆ ಬಂದಿದೆ. ಈಗ ಇರಾನ್ ಮೇಲೆ ಹೆಚ್ಚು ಕಡಿಮೆ ಅಮೆರಿಕ ಏಕಾಂಗಿ ದಾಳಿ ನಡೆಸ್ತಾ ಇರೋದು. ನಿಮಗೆ ನೆನಪಿದ್ರೆ ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಅಮೆರಿಕ ಘಂಟಾಘೋಷವಾಗಿ ಹೇಳ್ತು, ವಿ ಹ್ಯಾವ್ ಅನ್ಕಂಟೆಸ್ಟೆಡ್ ಕಂಟ್ರೋಲ್ ಓವರ್ ಇರಾನ್ ಸ್ಕೈಸ್ ಅಂತ. ಅಂದರೆ ಇರಾನಿನ ಆಕಾಶದಲ್ಲಿ ನಾವು ಹಾರಾಡ್ತಾ ಇದ್ದರೆ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅದರ ಅರ್ಥ ಏನು? ಇರಾನ್ ಹತ್ರ ಯುದ್ಧ ವಿಮಾನಗಳಿಲ್ಲ, ನಮ್ಮ ವಿಮಾನಗಳನ್ನು ಹೊಡೆದುರುಳಿಸಬಲ್ಲಂಥ ವೆಪನ್ ಸಿಸ್ಟಮ್ಮೇ ಅವ್ರ ಹತ್ರ ಇಲ್ಲ, ನಾವು ಆರಾಮಾಗಿ ಇರಾನಿನ ಆಕಾಶದ ತುಂಬ ಓಡಾಡ್ತಿದ್ದೀವಿ ಅಂತ. ಸತ್ಯ ಅದೇನಾ? ನೋ, ಇಟ್ ಈಸ್ ನಾಟ್. ಇರಾನಿನ ಏರ್ ಪವರ್ ಕೊಲಾಪ್ಸ್ ಆಗಿದೆ, ಅಗ್ರಿ. ಆದರೆ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೆಲ್ತ್ ಬಾಂಬರ್ ಅಂತ ಕರೀತಾರೆ. ಸ್ಟೆಲ್ತ್ ಬಾಂಬರ್ ಅಂದ್ರೇನು? ಶತ್ರುವಿನ ರೆಡಾರನ್ನು ಕನ್ಫ್ಯೂಸ್ ಮಾಡಿ ಹಾಕಿ ಶತ್ರುವಿನ ಆಕಾಶದಲ್ಲಿ ಹಾರಾಡಬಲ್ಲಂಥ ವಿಮಾನಗಳು, ಯುದ್ಧ ವಿಮಾನಗಳು. ಶತ್ರುವಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ರಡಾರ್ನಲ್ಲಿ, ಇದೇನು ವಿಮಾನ ಹಾರ್ತಿದೆಯೋ ಹದ್ದು ಹಾರ್ತಿದೆಯೋ ಗೊತ್ತೇ ಆಗೋದಿಲ್ಲ ಅಂತ. ಅಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಇರಾನಿಗೆ ರಷ್ಯನ್ ಟೆಕ್ನಾಲಜಿ ಹೆಲ್ಪ್ ಮಾಡ್ತಾ ಇದೆ. ತುಂಬ ಪ್ರಿಮಿಟಿವ್ ಅನ್ನಬಹುದಾದ ಆಯುಧಗಳನ್ನು ಇಟ್ಕೊಂಡು ಹೋರಾಡ್ತಿದ್ದಾರೆ ಅವರು. ಅದೇ ರೀತಿಯಲ್ಲಿ ತನ್ನ ಗಡಿ ಪ್ರದೇಶದೊಳಗೆ ಬಂದಂಥ ಒಂದು F-15 ಇರಾನ್ ಹೊಡೆದಾಕ್ತು ಇನ್ ದ ಸೆನ್ಸ್ ಆಕಾಶದಲ್ಲಿ ಅದಕ್ಕೆ ಮಿಸೈಲಲ್ಲಿ ಏಟು ಕೊಡ್ತು. ಕೆಲವರು ಹೇಳ್ತಾರೆ ಆ ಏಟು ಬಿದ್ದದ್ದು ಈ ಹೆಗಲ ಮೇಲೆ ಇಟ್ಕೊಂಡು ಹಾರಿಸ್ತಾರಲ್ಲ, ಹೆಗಲ ಮೇಲೆ ಇಟ್ಕೊಂಡು ಲಾಂಚ್ ಮಾಡ್ತಾರೆ, ರಾಕೆಟ್ ಲಾಂಚರ್, ಅಂಥ ಸಣ್ಣ ವೆಪನ್ನಿಂದ ಹೊಡೆದ್ರೆ ಅದನ್ನು ಅಂತ. ಇದೇನಾಗುತ್ತೆ, ಶತ್ರು ಪಾಳಯದಲ್ಲಿ ಶತ್ರು ದೇಶದೊಳಗಡೆ ಒಂದು ಯುದ್ಧ ವಿಮಾನ ಬಂದಾಗ ಇದು F-15, ಇದಕ್ಕೆ ಸ್ಟೆಲ್ತ್ ಕೆಪಾಸಿಟಿ F-35ನಷ್ಟು ಇರೋದಿಲ್ಲ. F-35ನ ಸ್ಟೆಲ್ತ್ ಕೆಪಾಸಿಟಿಯಲ್ಲೂ ಅನೇಕ ಲೂಪ್ ಹೋಲ್ಗಳಿದ್ದಾವೆ. ಇನ್ಯಾವ ಥರ ಮಾತಾಡೋಣ. F-15 ಇದು ರಡಾರಿಗೆ ಕಾಣಿಸಿಕೊಳ್ಳಬಾರ್ದು ಅಂತ ಸಾಧ್ಯ ಆದಷ್ಟು ಕೆಳ ಹಂತದಲ್ಲೇ ಹಾರಬೇಕಿದು. ಭೂಮಿಗೆ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಹಾರಬೇಕು. 2 ಗುಡ್ಡಗಳಿದ್ದರೆ ಗುಡ್ಡಗಳ ಮಧ್ಯದಿಂದ ಹಾರ್ಕೊಂಡು ಹೋಗ್ಬೇಕದು. ಆವಾಗ ರಡಾರ್ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಆ ಗುಡ್ಡದ ಗವಿಗಳಲ್ಲಿ ಇರಬಹುದಾದಂಥ ಗನ್ಗಳ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಹಾಗೆ ಒಂದು F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದಾಗ ಪೈಲಟ್ಗಳಿಗೆ ಎಜೆಕ್ಟ್ ಆಗುವಷ್ಟು ಟೈಮ್ ಇತ್ತು, ಅವಕಾಶ ಇತ್ತು. ಯಾವುದೇ ಪೈಲಟ್ನ ಪಾಲಿಗೆ ಎಜೆಕ್ಟ್ ಅನ್ನುವಂಥದ್ದು ಒಂದು ನೈಟ್ ಮೇರ್, ದುಸ್ವಪ್ನ. ಅದು ಯುದ್ಧ ವಿಮಾನದ ಪೈಲಟ್ಗಳಿಗಿರುವ ಅವಕಾಶ. ಯುದ್ಧ ವಿಮಾನ ಇನ್ನು ಕಂಟ್ರೋಲಿಗೆ ಸಿಗೋದಿಲ್ಲ, ಇದು ಕ್ರ್ಯಾಶ್ ಆಗದೆ ಅಂದಾಗ ಅವ್ರಿಗೊಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ ಒತ್ತಿದ್ರೆ ಯುದ್ಧ ವಿಮಾನದ ಮೇಲಿನ ಗ್ಲಾಸ್ ಪಾರ್ಟ್ ಇರುತ್ತಲ್ಲ, ಕಾಕ್ಪಿಟ್ ಮೇಲೆ, ಅದಕ್ಕೆ ಮೇಲೆ ಹಾರು ಹೋಗುತ್ತೆ. ಇವರು ಕುಳಿತಿರುವ ಸೀಟು ಯುದ್ಧ ವಿಮಾನದಿಂದ ಹಾರಿ 50 ಮೀಟರ್ ಮೇಲೆ ಹೋಗುತ್ತೆ. 50 ಇಲ್ಲಿ ನೋಡ್ತಾ ಇದ್ದೀರಿ, ಇದು ಬೇರೆ ಬೇರೆ ಸಂದರ್ಭದಲ್ಲಿ ಎಜೆಕ್ಟ್ ಆಗಿರುವಂಥ ದೃಶ್ಯಗಳಿವು. 50 ಮೀಟರ್ ಮೇಲೆ ಹೋಗ್ಬಿಡುತ್ತೆ. ಅಷ್ಟ್ಯಾಕೆ ಮೇಲೆ ಹೋಗ್ಬೇಕು? ವಿಮಾನ ಮೊದಲೇ ಹಾಳಾಗಿರುತ್ತೆ, ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ನೀವು 10 ಫೂಟ್ ಮೇಲೆ ಹೋಗಿ ಇದೇ ವಿಮಾನ ಬಡಿದು ಪೈಲಟ್ಸ್ ಹತ್ತಿರ ಎಜೆಕ್ಟ್ ಮಾಡೋದರ ಪ್ರಯೋಜನ ಆದರೂ ಏನು? ಅಷ್ಟು ಮೇಲಕ್ಕೆ ಹೋಗುತ್ತದು. ಈ ವಿಮಾನ ತನ್ನ ಪಾಡಿಗೆ ತಾನು ಮುಂದೆಲ್ಲೋ ಹೋಗಿ ಕ್ರ್ಯಾಶ್ ಆಗುತ್ತೆ. ಈ ಪೈಲಟ್ಟು ಪ್ಯಾರಾಚೂಟ್ ಓಪನ್ ಮಾಡ್ಕೊಂಡು ಭೂಮಿಯ ಮೇಲೆ ಇಳಿತಾನೆ, ಅಥವಾ ಇಳಿತಾರೆ ಇಬ್ಬರು. ಇದು ಪೈಲಟ್ಗಳ ಪ್ರಾಣ ಉಳಿಸುವುದಕ್ಕೆ ಅಂತ ಯುದ್ಧ ವಿಮಾನಗಳಲ್ಲಿರುವ ಒಂದು ತಂತ್ರಜ್ಞಾನ. ನೈಟ್ ಮೇರ್ ಅಂತ ಯಾಕಂದೆ? ಒಬ್ಬ ಪೈಲಟ್ ತನ್ನ ಜೀವನದಲ್ಲಿ ಒಂದು ಸಲ ಹಿಂಗೆ ಇಜೆಕ್ಟ್ ಮಾಡಿದ್ರೆ ಅದು ಯಾವುದರಲ್ಲಾದರೂ ಆಗ್ಬೋದು, ರಣರಂಗದಲ್ಲಾದರೂ ಮಾಡಬಹುದು. ಅಥವಾ ವಿಮಾನ ಹಾರಾಡ್ತಾ ಇದೆ, ಎಂಜಿನ್ ಫೇಲ್ ಆಗಿಬಿಡ್ತು, ಏನು ಮಾಡ್ತಾರೆ ಅವಾಗ? ಪ್ರಾಣ ಉಳಿಸ್ಕೋಬೇಕಲ್ಲ, ಆವಾಗಲೂ ಎಜೆಕ್ಟ್ ಮಾಡ್ತಾರೆ.
ಒಂದು ಸಲ ಒಬ್ಬ ಪೈಲಟ್ ಹಿಂಗೆ ಇಜೆಕ್ಟ್ ಮಾಡಿಬಿಟ್ರೆ ಆತ ಮುಂದೆ ಯಾವತ್ತೂ ಯುದ್ಧ ವಿಮಾನ ಹಾರಿಸುವ ದೈಹಿಕ ಸ್ಥಿತಿಲಿ ಉಳಿದಿರೋದಿಲ್ಲ ಸಾಮಾನ್ಯವಾಗಿ. ಯಾಕೆ? ಎಷ್ಟು ಫೋರ್ಸ್ಫುಲಿ ಈ ಪೈಲಟ್ ಸೀಟು ಮೇಲೆ ಹಾರುತ್ತೆ ಅಂತಂದರೆ ಅದ್ರ ಕೆಳಗೆ 2 ರಾಕೆಟ್ ಇರ್ತವೆ. ಕೆಲವು ಅನುಭವಿ ಪೈಲಟ್ಗಳು ಹೇಳ್ತಾರೆ, ಅವರು ಯಾರನ್ನ ಎಜೆಕ್ಟ್ ಮಾಡಿದಾರಲ್ಲ ಅವ್ರಿಗೆ ಮಾತ್ರ ಹೆಂಗಿರುತ್ತದು ಎಕ್ಸ್ಪೀರಿಯನ್ಸ್ ಅಂದರೆ, ಸೀಟ್ ಕೆಳಗೆ ಬಾಂಬ್ ಬ್ಲಾಸ್ಟ್ ಆದಂಗೆ ಇರುತ್ತಂತೆ. ಅಷ್ಟು ಫೋರ್ಸಿಂದ ಮೇಲೆ ಎತ್ತುತ್ತದು. ಸ್ಪೈನಲ್ ಕಾರ್ಡ್ ಮುರಿದು ಹೋಗ್ಬಿಡ್ತಾವೆ ಒಂದೊಂದು ಸಲ ಆ ಫೋರ್ಸಿಗೆ. ಬೆನ್ನು ಮೂಳೆ ಮುರಿದು ಕ್ರ್ಯಾಕ್ ಆಗಿ ಹೋಗ್ಬಿಡ್ತವೆ. ಆ ಪ್ರೆಷರ್ನಲ್ಲಿ ಇಜೆಕ್ಟ್ ಆಗ್ತಾರೆ. ಅಷ್ಟೇ ಪ್ರೆಷರ್ನಲ್ಲಿ ಅಮೇರಿಕದ F-15E ಯುದ್ಧ ವಿಮಾನದ 2 ಪೈಲಟ್ಗಳು ಎಜೆಕ್ಟ್ ಆಗಿಬಿಟ್ರು. 2 ಪೈಲಟ್ಗಳು. ಈಗ ಚಾಲೆಂಜ್ ಇರೋದು ಅವ್ರನ್ನ ಕರ್ಕೊಂಬರ್ಬೇಕು. ಶತ್ರು ದೇಶದ ಹೃದಯ ಭಾಗದಿಂದ ಅವ್ರನ್ನ ಎತ್ಕೊಂಬರ್ಬೇಕು ಇವ್ರು ಹೊರಗೆ, ರಣರಂಗದ ಮಧ್ಯದಲ್ಲಿ. ಪೈಲಟ್ಗಳಿಗೆ ಇದರ ಟ್ರೈನಿಂಗ್ ಆಗಿರುತ್ತೆ. ಅಕಸ್ಮಾತ್ ಇಜೆಕ್ಟ್ ಆಗಿ ನೀವು ಶತ್ರು ದೇಶದಲ್ಲಿ ಬಿದ್ದರೆ ಏನು ಮಾಡಬೇಕು ಅಂತ ಬಹಳ ವಿವರವಾದ ಟ್ರೈನಿಂಗ್ ಆಗಿರುತ್ತೆ. ಅವ್ರ ಹತ್ರ ಆ ದೇಶದ ಮ್ಯಾಪ್ ಇರುತ್ತೆ. ಯಾವ ಪ್ರದೇಶದ ಮೇಲೆ ಕಾರ್ಯಾಚರಣೆ ಮಾಡ್ತಿರ್ತಾರೆ ಅದರದ್ದೊಂದು ಮ್ಯಾಪ್ ಕೊಟ್ಟಿರ್ತಾರೆ ಅವ್ರಿಗೆ. ಜೊತೆಗೆ ಒಂದು ಸ್ಮಾಲ್ ವೆಪನ್ ಇರುತ್ತೆ, ಫೈರ್ ಆರ್ಮ್ ಇರುತ್ತೆ, ಒಂದು ಪಿಸ್ಟಲ್ ಇರುತ್ತೆ. ನೋಡಿ, ಯೋಚನೆ ಮಾಡಿ, ನೀವು ಒಂದು ಶತ್ರು ದೇಶದಲ್ಲಿ ಹೋಗಿ ಪೈಲಟ್ ಬಿದ್ದನಪ್ಪ, ಅಲ್ಲಿ ಎದುರಿಗೆ ಬರುವ ಪ್ರತಿಯೊಬ್ಬನೂ ಶತ್ರುವೇ. ಕೆಲವೊಂದು ಘಟನೆಗಳಲ್ಲಿ ನೋಡಿದ್ದೀವಿ ನಾವು. ಯಾರೋ ರೈತರು ಕೃಷಿ ಮಾಡ್ಕೊಂಡಿರ್ತಾರೆ, ಮೇಲಿಂದ ಪ್ಯಾರಾಶೂಟ್ ಬರುತ್ತೆ, ಬೀಳ್ತಾನೊಬ್ಬ. ಆ ರೈತನಿಗೆ ಪೈಲಟ್ ಶತ್ರು. ಫಸ್ಟ್ ಮೆಸೇಜ್ ಹೋಗೋದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ. ಆ ಸ್ಥಿತಿಯಿಂದ ಹೋರಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸ್ಮಾಲ್ ಆರ್ಮ್ ಕೊಟ್ಟಿರ್ತಾರೆ ಪೈಲಟ್ ಹತ್ರ. ಅಕಸ್ಮಾತ್ ತನ್ನ ಎಲ್ಲವನ್ನೂ ಬಿಟ್ಟು ಆತ ಸಮಾಜದ ಆ ದೇಶದ ಶತ್ರು ದೇಶದಲ್ಲಿ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ಖರ್ಚು ಮಾಡೋದಕ್ಕೆ ಅಂತ ಆ ದೇಶದ ಕರೆನ್ಸಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಭಾರತೀಯ ಪೈಲಟ್ ಒಬ್ಬ ಪಾಕಿಸ್ತಾನದ ಮೇಲೆ ಕಾರ್ಯಾಚರಣೆ ಮಾಡೋದಕ್ಕೆ ಹೋಗುವಾಗ ಪಾಕಿಸ್ತಾನಿ ದುಡ್ಡು ಇಟ್ಕೊಂಡಿರ್ತಾನೆ ಆತ ಒಂದಷ್ಟು. ಅಕಸ್ಮಾತ್ ಎಜೆಕ್ಟ್ ಆಗಿ ಅಲ್ಲಿ ತಪ್ಪಿಸ್ಕೊಂಡು ಜೀವನ ಮಾಡೋದಕ್ಕೆ ಬೇಕು ಅಂತ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಬರೋ ತನಕ ಅಷ್ಟರ ಮಟ್ಟಿಗೆ ಪ್ರಿಪ್ರೇಷನ್ ಇರುತ್ತೆ ಅವ್ರದ್ದು. ಆ ರೀತಿಯಲ್ಲಿ ಇಬ್ಬರು F-15E ಪೈಲಟ್ಗಳೇ ಇರಾನ್ನಲ್ಲಿ ಸಿಕ್ಕಾಕೊಂಡ್ರು. ಇವರ ಸೀಟ್ ಇರುತ್ತಲ್ಲ, ಪೈಲಟ್ ಸೀಟು, ಅದು ಡೆವಲಪ್ ಆಗೋದಕ್ಕೆ ತುಂಬ ಸಂಶೋಧನೆಗಳಾಗಿದ್ದಾವೆ. ಒಂದು ಸೀಟಿನ ಬೆಲೆ 3,70,00,000 ಅಂತಿದ್ದು. ಬರೀ ಸೀಟಿನ ಬೆಲೆ 3,70,00,000. ಆ ಸೀಟು ತಾನು ಬಿದ್ದ ಜಾಗವನ್ನು ತಿಳಿಸೋದಕ್ಕೆ ಸಿಗ್ನಲ್ಸ್ ಎಮಿಟ್ ಮಾಡ್ತಾ ಇರುತ್ತೆ. ಈಗ ಅಮೇರಿಕದ ಪೈಲಟ್ ಇರಾನ್ನಲ್ಲಿ ಬಿದ್ದಾಗ ಅಮೇರಿಕಾಗೆ ಗೊತ್ತಾಗ್ತಿರುತ್ತೆ ಆ ಸೀಟ್ ಎಲ್ಲಿದೆ ಅಂತ. ಹಂಗಿದ್ರೆ ಪೈಲಟ್ ಅಲ್ಲೇ ಇರೋದಪ್ಪ, ಬಂದು ಕರ್ಕೊಂಡು ಹೋಗ್ತಾರೆ ಹೆಂಗಾರು ಮಾಡಿ ಅಂತ. ಸತ್ತೋಗ್ಬಿಡ್ತಾರೆ ಹಂಗಾದರೆ. ಶತ್ರು ನೆಲದಲ್ಲಿ ಎಜೆಕ್ಟ್ ಆದ ತಕ್ಷಣ ಪೈಲಟ್ ಮಾಡಬೇಕಾದ ಮೊದಲ ಕೆಲಸ ತನ್ನ ಪ್ಯಾರಾಚೂಟ್ನ ಮಡಚಿ ಬಚ್ಚಿಡೋದು. ಆ ಶಕ್ತಿ ಉಳ್ಕೊಂಡಿರೋದಿಲ್ಲ ಅವ್ರಿಗೆ. ಹೇಳಿದ್ನಲ್ಲ ಆವಾಗಲೇ, ಬೆನ್ನು ಮೂಳೆ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ ಒಂದೊಂದು ಸಲ. ಲ್ಯಾಂಡಿಂಗು ರಫ್ ಲ್ಯಾಂಡಿಂಗ್ ಆಗುತ್ತೆ. ಪ್ಯಾರಾಶೂಟು ಕೈಕಾಲು ಮುರಿದು ಹೋಗಿರುವ ಸಾಧ್ಯತೆಗಳಿರ್ತವೆ. ಅದು ಎಲ್ಲದರ ಮಧ್ಯೆಯೂ ಆತ ತನ್ನ ಪ್ಯಾರಾಚೂಟ್ ಬಚ್ಚಿಡಬೇಕು. ಯಾಕಂದರೆ ಮೊದಲು ಎದ್ದು ಕಾಣಿಸೋದೇ ಅದು. ಅದಾದ ಮೇಲೆ ತಾನು ಬಿದ್ದ ಜಾಗದಿಂದ ಸಾಧ್ಯ ಆದಷ್ಟು ದೂರ ಹೋಗ್ಬೇಕು ಅವನು. ಅದನ್ನು ಹುಡುಕೊಂಡು ಬರ್ತಾರೆ ಶತ್ರುಗಳಲ್ಲಿ. ಸಾಧ್ಯ ಆದಷ್ಟು ದೂರ ಹೋಗ್ಬೇಕು. ಆತನ ಹತ್ರ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಮೂಲಕ ಸಿಗ್ನಲ್ ಕೊಡಬೇಕು. ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇರುತ್ತದು. ಆ ಸಿಗ್ನಲ್ಲು ಕೇವಲ ತನ್ನ ದೇಶದವರು ಮಾತ್ರ ಕ್ಯಾಪ್ಚರ್ ಮಾಡೋ ಹಂಗಿರುತ್ತೆ. ಆದರೆ ಹೇಳೋದಕ್ಕೆ ಬರೋದಿಲ್ಲ ಟೆಕ್ನಾಲಜಿ. ಒಂದು ಸಲ ಶತ್ರುನು ಕ್ಯಾಪ್ಚರ್ ಮಾಡಿಬಿಟ್ರೆ ಆ ಫ್ರೀಕ್ವೆನ್ಸಿಯನ್ನು, ಆ ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ಫ್ರೀಕ್ವೆನ್ಸಿ ಮೆಸೇಜ್ ಕೊಡೋದಕ್ಕಾಗೋದಿಲ್ಲ. ಒಂದು 10 ಸೆಕೆಂಡ್ ಕೊಡಬೇಕು, ಗಂಟೆಗಟ್ಟಲೆ ಸುಮ್ಮನಾಗಬೇಕು. 10 ಸೆಕೆಂಡ್ ಕೊಡಬೇಕು, ಗಂಟೆಗಟ್ಟಲೆ ಸುಮ್ಮನಾಗಬೇಕು. ಆ ಪ್ರೆಷರ್ನಲ್ಲಿರ್ತಾರೆ. ಈ 2 ಪೈಲಟ್ಗಳ ಪೈಕಿ ಒಬ್ಬ ಪೈಲಟ್ಟು ಕರೆಕ್ಟಾಗಿ ಮೆಸೇಜ್ ಕೊಟ್ಟ. ಅಮೇರಿಕಕ್ಕೆ ಆತ ಅಲ್ಲಿದ್ದಾನೆ ಅಂತ ಗೊತ್ತಾಯಿತು. ಎರಡು ಹಾಕ್ ಹೆಲಿಕಾಪ್ಟರ್ ಕಳಿಸ್ತಾರೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಕಳಿಸಿದ್ರು. ಅದರ ಜೊತೆಗೆ ಇನ್ನೊಂದು ಯುದ್ಧ ವಿಮಾನ ಬಂತು. ಈ ಶೋಲ್ಡರ್ ಫೈರ್ ವೆಪನ್ ಮೂಲಕ ಆ ಇನ್ನೊಂದು ಯುದ್ಧ ವಿಮಾನಕ್ಕೂ ಇರಾನ್ನವ್ರು ಹೊಡೆದ್ರು. ನೋಡಿ, ಒಂದು ಕಾರ್ಯಾಚರಣೆ ಏನೇನು ಕಳ್ಕೊಳ್ಳುತ್ತೆ ಒಂದು ದೇಶ ಅನ್ನೋದಕ್ಕೆ. ಪುಣ್ಯಕ್ಕೆ ಆದ್ರ ಪೈಲಟ್ಗಳು
ವಿಮಾನವನ್ನು ಹಂಗೂ ಹಿಂಗೂ ಇರಾನಿನ ಗಡಿ ದಾಟಿಸಿ ಪೆಸಿಫಿಕ್ ಸಮುದ್ರದಲ್ಲಿ ತಂದು ಪರ್ಷಿಯನ್ ಗಲ್ಫ್ನಲ್ಲಿ ತಂದು ಬೀಳಿಸ್ತಾರೆ ಅದನ್ನು. ಅವರು ಸುರಕ್ಷಿತವಾಗಿ ಉಳಿದ್ರು. ಈ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು 2 ಬಂದಿದ್ವಲ್ಲ, ಹೆಲಿಕಾಪ್ಟರ್ಗಳು ಪೈಲಟ್ ಇದ್ದಲ್ಲಿ ಲ್ಯಾಂಡ್ ಆದವು. ಒಂದು ಹೆಲಿಕಾಪ್ಟರ್ನ ಹೊಡೆದ್ರು ಇವರು ಇರಾನ್ನವರು. ಆತ ಫೋರ್ಸ್ಡ್ ಲ್ಯಾಂಡಿಂಗ್ ಮಾಡಿಸ್ದ ಪೈಲಟ್ಟು, ಹೆಲಿಕಾಪ್ಟರ್ ಪೈಲಟ್ಟು. ಈಗ ಒಂದು ಹೆಲಿಕಾಪ್ಟರ್ ಉಳಿದಿದೆ, ಒಬ್ಬ ಪೈಲಟ್ ಇದ್ದಾನೆ. ಆ ಇನ್ನೊಂದು ಹೆಲಿಕಾಪ್ಟರ್ ಏನು ಫೋರ್ಸ್ ಲ್ಯಾಂಡಿಂಗ್ ಆಯ್ತಲ್ಲ, ಅದರಲ್ಲಿದ್ದಂಥ ಜನರನ್ನೂ ಸೇರಿಸ್ಕೊಂಡು ಎತ್ತಲಾರದ ಭಾರವನ್ನು ಎತ್ಕೊಂಡು ಆ ಹೆಲಿಕಾಪ್ಟರ್ ಟೇಕ್ ಆಫ್ ಆಯಿತು. ಅಂತೂ ಇಂತೂ ಬಂದು ತಗೊಂಬಂದ್ರು ಒಬ್ಬ ಪೈಲಟನ್ನು. ಇನ್ನೊಬ್ಬ ಪೈಲಟ್ ಹೆಂಗೆ ತರೋದು? ಯುದ್ಧ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗುವಂಥ ಕಾರ್ಯಾಚರಣೆಯೊಂದನ್ನು ಅಮೆರಿಕ ಮಾಡಿದೆ. C-130J ವಿಮಾನ ಏನಿದೆಯಲ್ಲ, ಭಾರತದ ಹತ್ರನೂ 12 ಇದ್ದಾವೆ. ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಸರಕು ಸಾಗಾಣಿಕೆ ವಿಮಾನ. ನಿಮಗೆ ಏರೋ ಇಂಡಿಯಾ ಶೋಗೆ ಹೋಗಿದ್ರೆ ನೋಡಿರ್ತೀರಿ ನೀವು ಅದನ್ನು. ಅಂಥ 2 ವಿಮಾನಗಳು. ಗೊತ್ತಾಗತ್ತೆ ಅವ್ರಿಗೆ ಪೈಲಟ್ ಎಲ್ಲಿದ್ದಾನೆ ಅಂತ. ಪೈಲಟ್ಟಿಗೆ ನಿನ್ನ ಪಕ್ಕದಲ್ಲೊಂದು ಬೆಟ್ಟ ಇದೆ ನೋಡು, ಬೆಟ್ಟದ ತುದಿ ತನಕ ಹತ್ತು ಅಂತಾರೆ. 48 hours ಈ ಕಾರ್ಯಾಚರಣೆ ಟೋಟಲ್ ತಗೊಂಡಿದ್ದು. ಬೆಟ್ಟದ ತುದಿ ತನಕ ಹತ್ಕೊಂಡು ಬಾ ಅಂತ. ಆತ ಯಾವ ಸ್ಥಿತಿಲಿದ್ನೋ, ಹೆಂಗಿದ್ನೋ, ಬೆಟ್ಟ ಹತ್ತಾನಾತ, ಕಲ್ಲಿನ ಬೆಟ್ಟ, ಅದರ ಮಧ್ಯದಲ್ಲಿ ತಪ್ಪಿಸ್ಕೋಬೇಕು. ಇರಾನ್ ಆ ಭಾಗದ ಅಷ್ಟೂ ಜನರಿಗೆ ಹೇಳಿತ್ತು, ಈ ಪೈಲಟ್ನ ಹಿಡಿದು ಕೊಟ್ಟರೆ $60,000 ಅಮೇರಿಕನ್ ಡಾಲರ್ ಬಹುಮಾನ ಕೊಡ್ತೀವಿ ಅಂತ. $60,000 ಅಮೇರಿಕನ್ ಡಾಲರ್. ಎಲ್ಲರೂ ಹುಡುಕ್ತಾ ಇದ್ರು ಆತನನ್ನು, ಎಲ್ಲಿದ್ದಾನೆ ಇವನು ಅಂತ. ಲೋಕಲ್ ಪೊಲೀಸ್ ಹುಡುಕ್ತಾ ಇದ್ರು, IRGC ಅವರು ಹುಡುಕ್ತಾ ಇದ್ರು, ಜನಸಾಮಾನ್ಯರು ಹುಡುಕ್ತಾ ಇದ್ರು. ಅವರೆಲ್ಲರಿಂದ ತಪ್ಪಿಸ್ಕೊಂಡು ಬೆಟ್ಟ ಹತ್ತಬೇಕಾತ. ಬೆಟ್ಟ ಹತ್ತದ. ಅಮೇರಿಕನ್ರು ಕೇಳಿದ್ರು, ಏನು ಕಾಣಿಸ್ತಾ ಇದೆ ನಿನಗೆ ಅಂತ. ಇವೊಂದು ಯಾವುದೋ ರನ್ವೇ ಥರ ಇದೆ ಇಲ್ಲಿ ಅಂತ. ಯಾವುದೋ ಕಾಲದಲ್ಲಿ ಇರಾನು ಯಾವುದೋ ಕೆಲಸಕ್ಕೆ ಅಂತ ಮಾಡಿಟ್ಟುಕೊಂಡಿದ್ದ ಒಂದು ರನ್ವೇ ಹಾಳಾಗೋಗಿತ್ತು. ಅದೊಂದು ರನ್ವೇ ಕಾಣಿಸ್ತಾ ಇದೆ ಅಂತ. ರನ್ವೇ ಕಾಣಿಸ್ತಾ ಇದೆ ಅಂದ ತಕ್ಷಣ ಅಮೇರಿಕದ ಆಪರೇಷನ್ ಸ್ಟ್ರಾಟರ್ಜಿ ಚೇಂಜ್ ಆಯಿತು. ಅಷ್ಟು ಜಗತ್ತಿನ ಅತಿ ದೊಡ್ಡ ಸರಕು ಸಾಗಣೆ ವಿಮಾನವನ್ನು ತಗೊಳ್ತಾರೆ. ಅದರಲ್ಲಿ ಕಮಾಂಡೋಗಳು ಹತ್ಕೋತಾರೆ. ಆ ವಿಮಾನಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ವಾಪಸ್ ಹಾರಿಸ್ಕೊಂಡು ಬರೋದಕ್ಕಿರಲಿ ಅಂತ ಅದರೊಳಗೆ ಒಂದು ಹೆಲಿಕಾಪ್ಟರ್ ತುರುಕ್ತಾರೆ ಅವರು. ಒಂದು ಆ ಅನ್ಯೂಸ್ಡ್ ರನ್ವೇ ಮೇಲೆ 2 ವಿಮಾನಗಳು ಬಂದು ಇಳಿತವೆ. ವಿಮಾನಗಳು ಬಂದು ಇಳಿದಿದ್ದು ಇರಾನಿಯನ್ರಿಗೆ ಗೊತ್ತಾಗಬಾರ್ದು ಅಂದರೆ ಹೆಂಗೆ ಸಾಧ್ಯ? ಅದು ಗೊತ್ತಾಗುತ್ತೆ ಅವ್ರಿಗೆ. IRGC ಅಟ್ಯಾಕ್ ಮಾಡುತ್ತೆ, ಲೋಕಲ್ ಪೊಲೀಸ್ ಅಟ್ಯಾಕ್ ಮಾಡ್ತಾರೆ. ಅವರ ಜೊತೆ ಹೋರಾಡುವುದಕ್ಕೆ ಆ ವಿಮಾನದಲ್ಲಿ ಕಮಾಂಡೋಗಳಿರ್ತಾರೆ. ಗನ್ ಫೈಟ್ ಆಗುತ್ತಲ್ಲಿ. ಪೈಲಟ್ ಹಂಗೂ ಹಿಂಗೂ ವಿಮಾನದ ಹತ್ರ ಬರ್ತಾನೆ. ಆಯ್ತಲ್ಲ, ಪೈಲಟ್ ಬಂದ, ಈತನನ್ನೇ ರೆಸ್ಕ್ಯೂ ಮಾಡೋದಕ್ಕೆ ಆಪರೇಷನ್ನು. ಹತ್ತಿಸ್ಕೊಂಡ್ರು ವಿಮಾನ. ಹೊರಡೋಣ ಇನ್ನು ಅಂದರೆ ಟೇಕ್ ಆಫ್ ಆಗ್ತಿಲ್ಲ. 2 ವಿಮಾನದ ಗಾಲಿಗಳು ಆ ರನ್ವೇ, ಅನ್ಯೂಸ್ಡ್ ರನ್ವೇ ಅದು. 2 ವಿಮಾನದ ಗಾಲಿಗಳು ಆ ರನ್ವೇನಲ್ಲಿದ್ದಂಥ ಧೂಳು ಮರಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ವಿಮಾನ ಟೇಕ್ ಆಫ್ ಆಗ್ತಿಲ್ಲ. ಇನ್ನೇನು ಮಾಡಬೇಕು? ಕಮಾಂಡ್ ಸೆಂಟ್ರಿಗೆ ಫೋನ್ ಮಾಡಿ ಇನ್ನೊಂದು ವಿಮಾನ ತರಿಸ್ಕೋತಾರೆ. ಈ ವಿಮಾನದ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇದಕ್ಕೆ ಅಚ್ಚುಕಟ್ಟಾದ ರನ್ವೇನೇ ಬೇಕು ಅಂತಿಲ್ಲ. ಭಾರತೀಯ ಪೈಲಟ್ಗಳು ಚೈನಾದ ಗಡಿಯಲ್ಲಿ ಸುಮ್ಮನೆ ಒಂದು ಮೈದಾನದಲ್ಲಿ ಇಳಿಸ್ಬಿಟ್ರು. ಈ ವಿಮಾನದ ಕೆಪಾಸಿಟಿ ಇದು. ಲಾಕ್ಹೀಡ್ ಮಾರ್ಟಿನ್ ಅವ್ರದ್ದು ವೆರಿ ಪವರ್ಫುಲ್ ಏರ್ಕ್ರಾಫ್ಟ್. 2 ವಿಮಾನಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ ಮಣ್ಣಲ್ಲಿ. ಕಮಾಂಡೋಗಳು ಏನು ಮಾಡಬೇಕು? ಇನ್ನೊಂದು ವಿಮಾನ ಕರೆಸ್ಕೊಂಡ್ರು. ಆ ವಿಮಾನ ಬಂದು ಲ್ಯಾಂಡ್ ಆಯಿತು. ಅದು ಸಿಕ್ಕಾಕೊಳ್ಳಿಲ್ಲ ಮರಳಿನಲ್ಲಿ. ಎಲ್ಲರೂ ಸೇರ್ಕೊಂಡು ಆ ವಿಮಾನದಲ್ಲಿ ಹತ್ತುತ್ತಾರೆ. ಹತ್ತಿ ಇನ್ನು ಹೊರಡೋಣ ಅಂತ ಸುಮ್ಮನೆ ಹೋದ್ರೆ ಆಗೋದಿಲ್ಲ. 2 ಅಷ್ಟು ಅತ್ಯಾಧುನಿಕವಾದ 2 ವಿಮಾನಗಳನ್ನು ಹೆಂಗಲ್ಲಿ ಶತ್ರುವಿನ ಜಾಗದಲ್ಲಿ ಹೆಂಗೆ ಬಿಟ್ಟು ಹೋಗ್ಬಿಡೋದು? ಬಾಂಬ್ ಬಿಟ್ಟು ಅವನು 2 ಉಡಾಯಿಸ್ಬಿಟ್ರು. ಆ ತಮ್ಮ ವಿಮಾನಗಳಿಗೆ ತಾವೇ ಬಾಂಬ್ ಬಿಟ್ಟು ಉಡಾಯಿಸಿದ್ರು, ಪುಡಿ ಮಾಡಿದ್ರು. ಆ ವಿಮಾನಗಳು ಶತ್ರುವಿನ ಕೈಗೆ ಸಿಗಬಾರದು, ಇಂಟ್ಯಾಕ್ಟಾಗಿ ಸಿಗಬಾರದು ಅಂತ. ಇಂಟ್ಯಾಕ್ಟಾಗಿ ಈ ರಿವರ್ಸ್ ಎಂಜಿನಿಯರಿಂಗ್ ನಡೆಯೋದೇ ಹಿಂಗೆ. ಇತ್ತೀಚೆಗೊಂದು ದಿವಸ ಟೊಮಹಾಕ್ ಕ್ಷಿಪಣಿಯ ರೆಪ್ಲಿಕಾ ಆದಂಥ ಬಾಬರ್ ಕ್ಷಿಪಣಿ ಪಾಕಿಸ್ತಾನಕ್ಕೆ ಹೆಂಗೆ ಸಿಕ್ತು ಅಂತ ಹೇಳಿದ್ದೆ ನಾನು. ಪಾಕಿಸ್ತಾನಕ್ಕೆ ಹೆಂಗೆ ಸಿಕ್ತಿದ್ದು? ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುವುದಕ್ಕೆ ಅಂತ ಅರಬ್ಬಿ ಸಮುದ್ರದಿಂದ
ಬಿಲ್ ಕ್ಲಿಂಟನ್ ಇದ್ದಾಗ, ಅಮೇರಿಕದ ಅಧ್ಯಕ್ಷರಾಗಿದ್ದಾಗ, ಅಫ್ಘಾನಿಸ್ತಾನದ ಮೇಲೆ ಇವರು ಹಾರಿಸಿದ್ದ ಟೊಮೊಹಾಕ್ ಕ್ಷಿಪಣಿ ಒಂದು ಇಂಟ್ಯಾಕ್ಟಾಗಿ ಫೇಲ್ ಆಗಿ ಪಾಕಿಸ್ತಾನದೊಳಗೆ ಬಿದ್ದುಬಿಡ್ತದೆ. ಹಾಗೆ ಸಿಗ್ತದೆ. ಅದನ್ನಿಟ್ಕೊಂಡು ಓಪನ್ ಮಾಡಿ ಅವ್ರು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ತಾವೇ ಒಂದು ಕ್ಷಿಪಣಿ ತಯಾರು ಮಾಡಿದ್ರು, ಬಾಬರ್ ಅಂತ ಹೆಸರಿಟ್ಟರು ಅದಕ್ಕೆ. ಹಾಗೆ ಈ ಥರದ ವಿಮಾನ ಇರಾನ್ ಇನ್ನೊಂದು ಮಾಡಿಬಿಟ್ರೆ ಇಂಟ್ಯಾಕ್ಟಾಗಿ ಸಿಕ್ಕಾಗ ಬ್ಲಾಸ್ಟ್ ಮಾಡಿಬಿಟ್ರು ಅದನ್ನು. ಹತ್ಕೊಂಡು ಉರಿದು ಬಿಡ್ತದು. ಮತ್ತೊಂದು ಏನು ತರಿಸ್ಕೊಂಡಿದ್ರಲ್ಲ ನೋಡಿ, ಅಲ್ಲಿ ದೃಶ್ಯಗಳನ್ನು ನೋಡಿ, ಅದನ್ನು ಇನ್ನೊಂದು ವಿಮಾನ ಏನು ತರಿಸ್ಕೊಂಡಿದ್ರಲ್ಲ, ಅದರಲ್ಲಿ ಆ ಪೈಲಟ್ನನ್ನು, ಆತನ ರಕ್ಷಣೆಗೆ ಹೋಗಿದ್ದಂಥ ಕಮಾಂಡೋಗಳನ್ನು ಹೇರ್ಕೊಂಡು ಫ್ಲೈ ಮಾಡಿ ಬಂದು ಸುರಕ್ಷಿತವಾದ ಜಾಗಕ್ಕೆ ತಲುಪಿದ್ರು. ಆಪರೇಷನ್ ಎಂಟೆಬೆ ನೆನಪಾಗುವಂಥ ಕಾರ್ಯಾಚರಣೆ ಇದು. ಆಪರೇಷನ್ ಎಂಟೆಬೆ ಇಸ್ರೇಲ್ನವ್ರು ಮಾಡಿದ್ರು ಹಿಂಗೊಂದು. ಏರ್ ಫ್ರಾನ್ಸ್ನ ವಿಮಾನದಲ್ಲಿ ಯಹೂದಿಗಳು ಜಾಸ್ತಿ ಪ್ರಯಾಣ ಮಾಡ್ತಾಯಿದ್ರು ಅಂತ ಗೊತ್ತಾಗತ್ತೆ ಅವ್ರಿಗೆ. ಯಾರಿಗೆ? ಭಯೋತ್ಪಾದಕರಿಗೆ, ಪ್ಯಾಲೆಸ್ಟೈನಿ ಭಯೋತ್ಪಾದಕರಿಗೆ. ಅದನ್ನು ಹೈಜಾಕ್ ಮಾಡಿಬಿಡ್ತಾರೆ. ಹೈಜಾಕ್ ಮಾಡಿ ಎಂಟೆಬೆಗೆ ತಗೊಂಡೋಗಿ ನಿಲ್ಲಿಸ್ತಾರೆ. ಈದಿ ಅಮೀನ್ ಆಳ್ತಾ ಇದ್ದ ಆವಾಗ. ಈದಿ ಅಮೀನ್ ಈ ಜಗತ್ತು ಕಂಡ ಅತ್ಯಂತ ಭಯಾನಕ ಸರ್ವಾಧಿಕಾರಿ ಈದಿ ಅಮೀನ್. ಆವಾಗ ಇಸ್ರೇಲು ಆಪರೇಷನ್ ಎಂಟೆಬೆ ಅಂತ ಒಂದು ಪ್ಲ್ಯಾನ್ ಮಾಡುತ್ತೆ. ಎಂಟೆಬೆ ಏರ್ಪೋರ್ಟ್ನಲ್ಲಿ ವಿಮಾನಗಳನ್ನು ಲ್ಯಾಂಡ್ ಮಾಡಿ ಅವರು ಒತ್ತೆಯಾಳುಗಳನ್ನು ತಗೊಂಡೋಗಿ ಏರ್ಪೋರ್ಟಿನ ಒಂದು ಬಿಲ್ಡಿಂಗ್ ಒಳಗಡೆ ಕೂಡಿಸ್ಕೊಂಡಿರ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿ. ಅಲ್ಲಿ ಕಮಾಂಡೋಗಳನ್ನು ನುಗ್ಗಿ ಆ ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡು ವಾಪಸ್ ತಮ್ಮ ವಿಮಾನ ಹತ್ತಿಸ್ಕೊಂಡು ಬರೋದು ಅಂತ ಅಂಥದ್ದೊಂದು ಆಪರೇಷನ್ ಮಾಡ್ತಾರೆ ಇವರು. ಬೆಂಜಮಿನ್ ನೆತನ್ಯಾಹು ತಮ್ಮನ ನೇತೃತ್ವದಲ್ಲಿ. ಹಿ ಡೈಡ್ ದೇರ್, ಗುಂಡಿದು ಬಿದ್ದು ಸದೋಗ್ಬಿಡ್ತಾರತ್ತ. ಅಂಥದ್ದೊಂದು ಆಪರೇಷನನ್ನು ಇಸ್ರೇಲ್ ಮಾಡಿತ್ತು. ಅದಕ್ಕೆ ಹೋಲಬಹುದಾದ ಆಪರೇಷನ್ ಈಗ ಅಮೇರಿಕ ಮಾಡಿದೆ ಇರಾನ್ ಒಳಗೆ. ಕರ್ಕೊಂಬಂದ್ರಲ್ಲ ಪೈಲಟನ್ನಂತೂ ಇಂತೂ. ಕಳ್ಕೊಂಡಿದ್ದೇನೇನು? ಫಸ್ಟಿಗೆ ಗುಂಡು ತಿಂದಂಥ ಒಂದು F-15E ಹೋಯ್ತಾ ಈ ಒಂದು ಕಾರ್ಯಾಚರಣೆಯಲ್ಲಿ. ಮೊದಲ ಪೈಲಟ್ನನ್ನು ರಕ್ಷಣೆ ಮಾಡುವುದಕ್ಕೆ ಹೋದಂಥ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಪೈಕಿ ಒಂದು ಹೆಲಿಕಾಪ್ಟರ್ ಹೋಯ್ತಾ? ಎರಡನೆಯ ಪೈಲಟನ್ನು ರಕ್ಷಣೆ ಮಾಡುವುದಕ್ಕೆ ಹೋದಂಥ ವಿಮಾನಗಳ ಪೈಕಿ 2 ವಿಮಾನಗಳನ್ನು ಇವರೇ ಬ್ಲಾಸ್ಟ್ ಮಾಡಬೇಕಾಗಿ ಬಂತ. ಅಲ್ಲೇ 2 ವಿಮಾನಗಳನ್ನು ಇವರೇ ಬ್ಲಾಸ್ಟ್ ಮಾಡಬೇಕಾಗಿ ಬಂತು. ಅದು ಹೋಯಿತು. ಅಂತಿಮವಾಗಿ ಉಳಿದಿದ್ದೇನೆಂದರೆ ನಮ್ಮ ಪೈಲಟ್ನನ್ನು ನಾವು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಬಂದ್ವಿ ಅಂತ. ಇದರ ಬಗ್ಗೆ ಒಂದಷ್ಟು ಹೇಳಿಕೆಗಳಿದ್ದಾವೆ. ಇಷ್ಟೋ ತನಕ ನಾನು ಹೇಳಿದ್ದು ಏನಾಯಿತು, ಕಾರ್ಯಾಚರಣೆ ಹೆಂಗಾಯಿತು ಅಂತ. ಈ ಕಾರ್ಯಾಚರಣೆಗಳ ಬಗ್ಗೆ ಹೆಮ್ಮೆಗಳಿದ್ದಾವೆ. ಇರಾನ್ನವ್ರು ಹೇಳ್ತಾರೆ, ನಾವು ಎನ್ರಿಚ್ ಮಾಡಿದ ಯುರೇನಿಯಮನ್ನು ಕದ್ಕೊಂಡು ಹೋಗೋದಕ್ಕೆ ಇದನ್ನು ಸುಮ್ಮನೆ ಒಂದು ಪ್ಲ್ಯಾನ್ ಮಾಡಿದ್ರು ಇವರು ಅಂತ. ಏನೇನಿದೆ ಅಂತ ಹೇಳ್ತೀನಿ. ಇರಾನಿನ ನೆಲದಿಂದ ಅಮೇರಿಕ ತನ್ನ 2 ಪೈಲಟ್ಗಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂತು. ಇದಕ್ಕಾದ ಖರ್ಚು ಎಷ್ಟು? ಖರ್ಚಿನ ಲೆಕ್ಕ ಇಲ್ಲ. ಲಾಸ್ 4,500 ಕೋಟಿ. 4,500 ಕೋಟಿ ರೂಪಾಯಿಯ ಲಾಸ್ ಆಯಿತು ಅಮೇರಿಕಕ್ಕೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಒಂದು ಹೋಯಿತು, ಇದೊಂದು F-15 ಒಂದು ಹೋಗಿದೆ, ಹರ್ಕ್ಯುಲಸ್ 2 ಹೋಯಿತು, ಇನ್ನೊಂದು ಯಾವುದೋ ಫೈಟರ್ ಜೆಟ್ ಒಂದು ಕಳ್ಕೊಂಡಿದ್ದಾರೆ ಇದೇ ಆಪರೇಷನ್ಗೆ. 4,500 ಕೋಟಿ ರೂಪಾಯಿಯ ನಷ್ಟ ಮಾಡಿಕೊಂಡು ಅಮೇರಿಕ ತನ್ನಿಬ್ಬರು ಪೈಲಟ್ಗಳನ್ನು ಕರೆಸ್ಕೊಂಡು ವಾಪಸ್ ತಗೊಂಡು ಬಂತು. ಭಾರತದ ಪೈಲಟ್ಗಳು ಹಿಂಗೆ ಹೋಗಿದ್ರಲ್ಲ ಪಾಕಿಸ್ತಾನದಲ್ಲಿ. ಅಭಿನಂದನ್, ವಿಂಗ್ ಕಮಾಂಡರ್ ಅಭಿನಂದನ್, ಭಾರತ ಹೆಂಗೆ ಕರೆಸ್ಕೊಳ್ತು? ಒಂದು ಧಮಕಿ ಹಾಕುವ ಮೂಲಕ. ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಒಂದು ಹೇಳಿಕೆ ಬರುತ್ತೆ ನೋಡಿ, ಪ್ಯಾರ್ ಥರ್ ಕಾಂಪ್ ರಹಿತೆ ಅಂತ. ಅಭಿನಂದನ್ಗೆ ಕೂದಲು ಕೊಂಕಿದರೂ ನಿಮ್ಮ ದೇಶ ಉಳಿಯೋದಿಲ್ಲ, ನಮ್ಮ ಮಿಸೈಲ್ಗಳು ರೆಡಿಯಾಗಿದ್ದಾವೆ ಅನ್ನುವ ಒಂದು ಸಂದೇಶವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಡ್ತಷ್ಟೆ. ಮಾರನೇ ದಿವಸ 48 ಗಂಟೆ ಕಳೆಯುವುದರೊಳಗಾಗಿ ವಾಘಾ ಬಾರ್ಡರ್ನಲ್ಲಿ ಪಾಕಿಸ್ತಾನವೇ ಅಭಿನಂದನ್ರನ್ನು ತಂದು ಕೊಡ್ತು. ವಿಂಗ್ ಕಮಾಂಡರ್ ಅಭಿನಂದನ್ ಬಂದರು ಭಾರತಕ್ಕೆ. ಹೀಗೆ ಒಂದೊಂದು
ಈಗ ಇರಾನಿಗೇನಾದರೂ ನಮ್ಮ ಪೈಲಟ್ಗಳನ್ನು ವಾಪಸ್ ಕೊಡಿ ಅಂತ ಟ್ರಂಪ್ ಹೇಳಿದರೆ ಕೊಟ್ಟುಬಿಡ್ತಿದ್ರು ಇರಾನ್ನವರು. ಸಿಕ್ಕವ್ರನ್ನ ಬಿಡೋದುಂಟಾ ಅಂತಾರವರು. ಸಿಕ್ಕವ್ರನ್ನ ಬಿಡೋದುಂಟಾ? ಅಷ್ಟು ಬಾಯಿ ಬಿಡಿಸ್ಕೊತಾರೆ. ಶತ್ರುವಿನ ಕೈಗೆ ಸಿಕ್ಕವರನ್ನು ಹೆಂಗೆ ನಡೆಸ್ಕೊಳ್ಬೇಕು ಅನ್ನುವುದಕ್ಕೆ ಜಿನೆವಾ ಕನ್ವೆನ್ಷನ್ನಲ್ಲಿ ರೂಲ್ಸ್ ಇದ್ದಾವೆ. ಅವರು ಪ್ರಿಸನರ್ಸ್ ಆಫ್ ವಾರ್ ಅವರು ಯುದ್ಧ ಖೈದಿಗಳ ರೀತಿಯಲ್ಲಿ ನಡೆಸ್ಕೋಬೇಕು. ಅವರಿಗೆ ಹಿಂಸೆ ಕೊಡಂಗಿಲ್ಲ. ಅವ್ರ ಹತ್ರ ಏನೋ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ಹೊಡೆಯೋದು ಬಡಿಯೋದು ಮಾಡೋಂಗಿಲ್ಲ. ಇಂಥ ನಿಯಮಗಳು ಸುಮಾರಿದ್ದಾವೆ. ಆದರೆ ತುಂಬ ಸಲ ಏನಾಗುತ್ತೆ, ನಿಮ್ಮ ಪೈಲಟ್ ಒಬ್ಬ ನಮ್ಮಲ್ಲಿ ಜೀವಂತವಾಗಿ ಸಿಕ್ಕಿದ್ದಾನೆ ಅಂತಲೇ ಹೇಳೋದಿಲ್ಲ ದೇಶಗಳು. ಗೊತ್ತಿಲ್ಲ ಪೈಲೋದ್ನವನು, ನಮಗೆ ಗೊತ್ತಿಲ್ಲ, ನಾವು ಹುಡುಕ್ತಾ ಇದ್ದೀವಿ ಅಂತ. ಲಾಸ್ಟಿಗೆ ಹೆಣ ಸಿಕ್ತು ನೋಡಿ ಅಂಥೇಳಿ ತಂದು ಕೊಟ್ಬಿಡೋದು. ಹೆಣನ ಕೊಟ್ಟರು, ಇಲ್ಲದೆ ಇದ್ರೂ ಇಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಪೈಲಟ್ ಒಬ್ಬನನ್ನು ಹಂಗೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಪಾಕಿಸ್ತಾನದವ್ರು ಹೊಡೆದು ಬಿಟ್ಟಿದ್ರು. ಜೀವಂತವಾಗಿ ಸೆರೆ ಸಿಕ್ಕಂಥ ಪೈಲಟ್ ಒಬ್ಬನನ್ನು. ಅಭಿನಂದನ್ ವಿಷಯದಲ್ಲಿ ಹಂಗಾಗಲಿಲ್ಲ ನೋಡಿ. ಹಿ ವಾಸ್ ಲಕ್ಕಿ ಇನಫ್, ಇಂಡಿಯಾ ವಾಸ್ ಸ್ಟ್ರಾಂಗ್ ಇನಫ್. ಅಭಿನಂದನ್ ಎದೆ ಉಬ್ಬಿಸಿಕೊಂಡು ನಡ್ಕೊಂಡು ವಾಘಾ ಬಾರ್ಡರ್ ಮೂಲಕ ಭಾರತಕ್ಕೆ ಬಂದರು. ಇದೊಂದು ಬಹಳ ರಣರೋಚಕ ಏರ್ಫೋರ್ಸಿನ ಕಥೆಗಳು ಇವೆಲ್ಲ. ಇದರದ್ದೊಂದು ಸಿನಿಮಾ ಬಂದಿತ್ತು, ಬಿಹೈಂಡ್ ಎನಿಮಿ ಲೈನ್ಸ್ ಅಂತ, 2001 ಬರುತ್ತದು. ಸೇಮ್ ಕಥೆ. ಶತ್ರು ದೇಶದಲ್ಲಿ ಸಿಕ್ಕಿಬಿದ್ದಿರುವ ಅಮೇರಿಕನ್ ಪೈಲಟ್ ಒಬ್ಬನನ್ನು ಕಾರ್ಯಾಚರಣೆ ನಡೆಸಿ ಹೊರಗಡೆ ಕರ್ಕೊಂಬರೋ ಕಥೆ. ಅದು ಇನ್ ರಿಯಲ್ ರಿಪೀಟ್ ಆದ ಹಂಗಾಯ್ತು. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಅಮೇರಿಕ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ಶತ್ರು ಪ್ರದೇಶದ ಆಳದಲ್ಲಿ 2 ಅಮೇರಿಕನ್ ಪೈಲಟ್ಗಳ ರಕ್ಷಣೆ ಇದೇ ಮೊದಲು. ಯಾವುದೇ ಸಾವು ನೋವಿಲ್ಲದೆ ಕಾರ್ಯಾಚರಣೆ ಪೂರ್ಣಗೊಳಿಸಿದ್ದೇವೆ. ನಾವು ಇರಾನಿನ ಆಕಾಶದ ಮೇಲೆ ಅಗಾಧವಾದ ವಾಯುಪ್ರಾಬಲ್ಯ ಸಾಧಿಸಿದ್ದೇವೆ. ಏರ್ ಡಾಮಿನೆನ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ವಾಯುಪ್ರಾಬಲ್ಯ. ಅಗಾಧವಾದ ವಾಯುಪ್ರಾಬಲ್ಯ ದಾಖಲಿಸಿದ್ದರೆ ನಿಮ್ಮ F-15 ಅವ್ರು ಹೊಡಿತಾ ಇರಲಿಲ್ಲ. F-15 ಹೊಡಿತಿರಲಿಲ್ಲ ಅವರು, ನೀವು ಹೇಳುವ ರೀತಿಯ ವಾಯುಪ್ರಾಬಲ್ಯ ಆಗಿದ್ದರೆ. F-35 ಕೆಲವರು ಹೇಳ್ತಾರೆ ಈ ಯುದ್ಧಕ್ಕೆ ತಂದೇ ಇಲ್ಲ ಅಮೇರಿಕನ್ಸು ಅಂತ. ಇನ್ನು ಕೆಲವರು ಹೇಳ್ತಾರೆ F-35 ಹೊಡೆದಿದ್ದಾರೆ 1-2 ಅಂತ. ಗೊತ್ತಿಲ್ಲ, ಅಂತಿಮ ಸಂಖ್ಯೆಗಳು ಗೊತ್ತಾಗೋದಿಲ್ಲ. ಈಗ ಆಪರೇಷನ್ ಸಿಂಧೂರದಲ್ಲಿ ನಾವು ಭಾರತದ 6 ರಫೇಲ್ಗಳನ್ನು ಹೊಡೆದಾಕಿದ್ದೀವಿ ಅಂತ ಪಾಕಿಸ್ತಾನದವ್ರು ಹೇಳ್ಕೊತಾರೆ. ಹೇಳ್ಕೊಳ್ಳೋದಷ್ಟೇ. ವಿಂಗ್ ಕಮಾಂಡರ್ ಅಭಿನಂದನ್ ಆ ಬೈಸನ್ನು, ಹಳೇ ಕಾಲದ ಲಟಾರಿ ಯುದ್ಧ ವಿಮಾನವನ್ನು ಇಟ್ಕೊಂಡು MiG-21 ಬೈಸನ್ ಅಂತ ಕರೀತಾರೆ ಅದಕ್ಕೆ, ಫ್ಲೈಯಿಂಗ್ ಕಾಫಿನ್. ಆ MiG-21 ಬೈಸನ್ ಇಟ್ಕೊಂಡು ಪಾಕಿಸ್ತಾನದ F-16 ಹೊಡೆದ್ಬಿಟ್ರು. F-16 ಹೊಡೆದ್ರು. ಪಾಕಿಸ್ತಾನ ಯಾವತ್ತೂ ಒಪ್ಕೊಳ್ಳೋದಿಲ್ಲ ನಮ್ಮ F-16 ಅವ್ರು ಹೊಡೆದಿದ್ದಾರೆ ಅಂತ, ಒಪ್ಕೊಳ್ಳೋದಿಲ್ಲ ಅವರು. ಹಾಗೆ ಯುದ್ಧ ಅಂದ್ರೇ ಹಾಗೆ. ಆದರೆ ಈ ಕಾರ್ಯಾಚರಣೆಗಳು, ಈ ಸುದ್ದಿಗಳು, ಇವೆಲ್ಲ ರಿಯಲ್ ವೆಪನ್ನ ರಿಯಲ್ ಟೆಸ್ಟಿಂಗ್. ಈ F-15 ಹೊಡೆದ್ರಲ್ಲ, ಅದನ್ನು ತಯಾರು ಮಾಡೋದು ಬೋಯಿಂಗ್ ಕಂಪ್ನಿ. ಬೋಯಿಂಗ್ ಕಂಪ್ನಿಗೆ ಮುಂದೆ F-15ನ ಎಷ್ಟು ಆರ್ಡರ್ಗಳು ಬರ್ತವೆ, ಎಷ್ಟು ಬರೋದಿಲ್ಲ, ಇದೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲದರ ಮೇಲೆ. ಆಪರೇಷನ್ ಸಿಂಧೂರದ ನಂತರ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಬಂದಿದೆ. ಅಕ್ಯುರೇಟಾಗಿ ಹೊಡಿತಾವು ಅಂತ. ಈಗ ಅಮೇರಿಕದ F ಸಿರೀಸ್ನ ಯುದ್ಧ ವಿಮಾನಗಳ ಬೇಡಿಕೆ ಕುಸಿತೋಗುತ್ತೆ. 4ನೇ F-15 ಇವರು ಕಳ್ಕೊಂಡಿದ್ದು. 1 ತಿಂಗಳಲ್ಲಿ ಇರಾನ್ ಮೇಲೆ ಆರಂಭಿಸಿದ ಯುದ್ಧದಲ್ಲಿ 4ನೇ F-15 ಕಳ್ಕೊಂಡಿದೆ ಅಮೇರಿಕ. ಕಳ್ಕೊಂಡಿದೆ ಅಂತ ಹೊಡೆದಾಕಿದ್ದಾರೆ. ಅದರಲ್ಲಿ 3 ಅದು ಫ್ರೆಂಡ್ಲಿ ಫೈಟು. ಕತಾರ್ ಏರ್ಫೋರ್ಸ್ನವರು ಅದನ್ನು ಇರಾನಿನ ವಿಮಾನ ಅನ್ಕೊಂಡು ಹೊಡೆದ್ಬಿಟ್ರು. ಅದೇನೋ ಕತೆ ಹೇಳ್ತಾರೆ. ಹೊಡೆದಿದ್ದಂತೂ ನಿಜ. ಅದರಲ್ಲೂ ಇದನ್ನು
ಆ ಶೋಲ್ಡರ್ ಫೈರ್ RPG ಹೊಡೆದ್ರು ಅಂತ ಏನಾದ್ರು ಸುದ್ದಿ ಕನ್ಫರ್ಮ್ ಆಗಿಬಿಟ್ರೆ ಕತೆ ಏನಾಗುತ್ತೆ? ಶೋಲ್ಡರ್ ಫೈರ್ RPG ಅಂತ ಇರಲಿ. ಇದರಲ್ಲಿ ಈ ಕಾರ್ಯಾಚರಣೆಯಲ್ಲಿ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದ್ದು ಹರ್ಕ್ಯುಲಸ್, C-130J ಹರ್ಕ್ಯುಲಸ್ ಅಂತ ಕರೀತಾರೆ. ಭಾರತದ ಹತ್ರ 12 ಇದಾವಂಥವು. ಇಲ್ಲಿವರೆಗೂ ಒಂದು 2,500-3,000 ಮ್ಯಾನುಫ್ಯಾಕ್ಚರ್ ಆಗಿದ್ದಾವೆ ಟೋಟಲ್, ಲಾಕ್ಹಿಡ್ ಮಾರ್ಟಿನ್ ಕಂಪನಿದು. ಇದು ಹರ್ಕ್ಯುಲಸ್ ವಿಮಾನ ಹೈವೇದಲ್ಲಿ ಲ್ಯಾಂಡ್ ಆಗಿದ್ದು ನೋಡಿ. ಇದು ಹಿಂಗೆ ಬಂದು ಲ್ಯಾಂಡ್ ಆಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಏರೋ ಇಂಡಿಯಾ ಶೋಗೆ ಹೋದವ್ರು ನೋಡಿರ್ತೀರಿ ಇದನ್ನು. ಇದು ಟೇಕ್ ಆಫ್ ಆಗೋದು ನೋಡ್ಬೇಕ್ರಿ, 2 ಕಣ್ಣು ಸಾಲದು ನೋಡೋಕ್ಕೆ. ಅದರಲ್ಲೂ ಈ ನಮ್ಮ ಜಕ್ಕೂರು ಏರ್ ಬೇಸಿಂದ ಟೇಕ್ ಆಫ್ ಆಗುತ್ತೆ. ಇಡೀ ವಿಮಾನ ಒಂದು ಸಲ ಟೇಕ್ ಆಫ್ ಆಗಿ ಆ ಕಾಂಪೌಂಡಿನ ಸ್ವಲ್ಪ ಮೇಲೆ ಹೋಗುತ್ತೆ ಹಿಂಗೆ ಹೈವೇದಲ್ಲಿ. ನೋಡ್ಬೇಕು ಆ ದೃಶ್ಯವನ್ನು, ಹೈವೇದಲ್ಲಿ ನಿಂತ್ಕೊಂಡು ನೋಡಬೇಕು. ಇದು ಭಾರತದ ಸೈನ್ಯದ ಬಳಿ ಇರುವಂಥ ಹರ್ಕ್ಯುಲಸ್ ಹೈವೇನಲ್ಲಿ ಲ್ಯಾಂಡ್ ಆಗಿತ್ತು. ಉಳಿದಂತೆ ಯುದ್ಧ ಇನ್ನೂ ತೀವ್ರವಾಗಿದೆ. ಎರಡೂ ಕಡೆಯಿಂದ ದಾಳಿಗಳು, ಪ್ರತಿದಾಳಿಗಳು. ಹೈಫಾ ಮೇಲೆ ಕ್ಲಸ್ಟರ್ ಬಾಂಬ್ ಅಟ್ಯಾಕನ್ನು ಇರಾನ್ ಮಾಡ್ತು. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ ನೋಡಿ. ಹೈಫಾದ ಜನವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್. ಕಟ್ಟಡಗಳು ಹೊತ್ಕೊಂಡು ಉರಿದಿದ್ದಾವೆ. ಹೈಫಾ ಇಸ್ರೇಲಿನ ಬಂದರು ನಗರಿ. ಇಂಡಿಸ್ಕ್ರಿಮಿನೇಟ್ ಬ್ಲಾಸ್ಟ್ಗಳು ಅವೆಲ್ಲ. ಅಂದರೆ ಇಂಥವ್ರನ್ನೇ ಕೊಲ್ಲಬೇಕು, ಈ ಬಿಲ್ಡಿಂಗ್ನೇ ನಾಶ ಮಾಡಬೇಕು ಅಂತ ಹಾಕೋದಲ್ಲ, ಎಲ್ಲರೂ ಬೀಳಿ ಅಂದ್ಕೊಂಡು ಹಾಕೋದು. ಕ್ಲಸ್ಟರ್ ಬಾಂಬ್ಗಳು ಅಂದರೆ ನೋಡಿ, ಅಲ್ಲಿ ರೋಡ್ ಮೇಲೆಲ್ಲ ಬ್ಲಾಸ್ಟ್ ಆಗ್ತವೆ. ಇಸ್ರೇಲ್ನ ಪೆಟಾ ಟಿಕ್ವಾದಲ್ಲಿ ರಸ್ತೆಯ ಮೇಲೆ ಕ್ಷಿಪಣಿ ಬಿದ್ದಿರುವಂಥ ದೃಶ್ಯ. ಟೆಲ್ ಅವೀವ್ ಮೇಲೆ ಮತ್ತೆ ದಾಳಿಗಳಾಗಿದ್ದಾವೆ. ಟೆಲ್ ಅವೀವ್ನ ಅನೇಕ ಕಟ್ಟಡಗಳ ಹೊತ್ಕೊಂಡು ಉರಿದು ಕೆಲವು CCTV ದೃಶ್ಯಗಳು ಸಿಕ್ಕಿದ್ದಾವೆ. ಬಹರೇನಿನ ಬ್ಯಾಪ್ಕೋ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿತು. ಕುವೈತ್ನ ಆಯಿಲ್ ಮಿನಿಸ್ಟ್ರಿ ತೈಲ ಸಚಿವಾಲಯದ ಮೇಲೆ ಇರಾನ್ ದಾಳಿ. ಇಸ್ರೇಲ್ನ ರಾಮತ್ ಹೋವಾವ್ ಕೈಗಾರಿಕಾ ಪ್ರದೇಶದ ಮೇಲೆ ಇರಾನ್ ದಾಳಿ. ಜೆರುಸಲಂ ಮೇಲೂ ಇವತ್ತು ಇರಾನಿನ ಕ್ಷಿಪಣಿಗಳು ಬಿದ್ದವು. ಮತ್ತೊಂದು ಕಡೆ ಅಮೆರಿಕದ ದಾಳಿ. ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೆ, ಇರಾನಿನ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಅಮೆರಿಕದ ದಾಳಿ. ಲೆಬನಾನ್ನ ಬೈರುತ್ ಮೇಲೂ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿತು. ಟೆಹರಾನ್ ಮೇಲೆ ಇಸ್ರೇಲ್ನವರು ಏರ್ ಸ್ಟ್ರೈಕ್ ಮಾಡಿದರು. ಈಗ 1.5 ಗಂಟೆ ಮುಂಚೆ ನಾನೊಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ. ಟೆಲ್ ಅವೀವ್ ಮೇಲೆ ಒಂದು ಮಿಸೈಲ್ ಬರುತ್ತೆ ಇರಾನಿಂದು. ಸಾಮಾನ್ಯವಾಗಿ ಮಿಸೈಲ್ಗಳು ಬಂದ ತಕ್ಷಣ ಇವರು ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಐರನ್ ಡೋಮು, ಈ ಕಡೆಯಿಂದ ಕ್ಷಿಪಣಿಗಳು ಹೋಗ್ತವೆ. ಆಕಾಶದಲ್ಲೇ ಒಂದು ಹೊಡೆದುಡಿಸೋಕೆ ಪ್ರಯತ್ನ ಪಡ್ತಾರೆ. 10 ಮಿಸೈಲ್ಗಳು ಇರಾನ್ ಕಡೆಯಿಂದ ಬಂದರೆ ಒಂದು 7-8 ಇವರು ಆಕಾಶದಲ್ಲಿ ಹೊಡಿತಾರೆ. ಇನ್ನೊಂದು 2 ಬಂದು ಬೀಳ್ತವೆ. ಏನು ನಷ್ಟ ಆಗೋದಾಗತ್ತೆ. ಯಾರೋ ಒಂದು ವಿಡಿಯೋ ಕಳಿಸಿದ್ರು ನೋಡಿ, ಇರಾನಿಂದು ಮಿಸೈಲ್ ಬಂತು, ಇವರು ಅದನ್ನ ಇಂಟರ್ಸೆಪ್ಟೇ ಮಾಡಲಿಲ್ಲ ಅಂತ. ಇಂಟರ್ಸೆಪ್ಟ್ ಅಂದರೆ ಆಕಾಶದಲ್ಲಿ ಹೊಡಿಲೇ ಇಲ್ಲ ಅದನ್ನ ಅಂತ. ಅದು ಹೋಗಿ ಎಲ್ಲ ಊರು ಹೊರಗೆ ಬಿದ್ದು ಬ್ಲಾಸ್ಟ್ ಆಗಿಬಿಡುತ್ತೆ. ಇಸ್ರೇಲ್ನವರು ಈಗ ಇರಾನಿನ ಎಲ್ಲ ಕ್ಷಿಪಣಿಗಳನ್ನು ಹೊಡಿತಾ ಇಲ್ಲವಂತೆ. ಆ ಟ್ರೆಜೆಕ್ಟ್ರಿ ಮೇಲೆ ಲೆಕ್ಕ ಹಾಕ್ತಾರೋ ಇದು ಎಲ್ಲಿ ಬಂದು ಬೀಳುತ್ತೆ ಅಂತ. ಎಲ್ಲಿ ಬಂದು ಬೀಳುತ್ತಿದ್ದು? ಜನವಸತಿ ಪ್ರದೇಶದ ಮೇಲೆ ಬೀಳುತ್ತಾ? ಫಸ್ಟ್ ಹೊಡೀರಿ ಅದನ್ನು ಅಂತ. ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಬೀಳುತ್ತಾ? ಸ್ವಲ್ಪ ವೆಯ್ಟ್ ಮಾಡೋಣ ಇರಿ, ನಿಜವಾಗ್ಲೂ ಅಲ್ಲಿ ಬೀಳುತ್ತಾ ಅಂತ. ಇಲ್ಲ, ಅದೆಲ್ಲೋ ಹಿಂಗೆ ಊರು ಹೊರಗೆ ಹೋಗ್ತಾ ಇದೆ ಅಂದರೆ ಅದು ಹೋಗಲಿ ಬಿಡಿ ಅಂತ ಹೊಡಿತಾ ಇಲ್ಲ. ಕಾರಣ
ಏರ್ ಡಿಫೆನ್ಸ್ ಸಿಸ್ಟಮ್ಮೇ ಆಪ್ರೇಟ್ ಮಾಡೋದು ಬಹಳ ಕಾಸ್ಟ್ಲಿ. ಈಗ ಎಲ್ಲವನ್ನು ಇಂಟರ್ಸೆಪ್ಟ್ ಮಾಡ್ತಿಲ್ಲ ಅವರು. ಯಾವ ನಿಜವಾಗಿಯೂ ಅಪಾಯಕಾರಿ ಆಗಬಹುದು ಆ ಕ್ಷಿಪಣಿಗಳನ್ನು ಮಾತ್ರ ಹೊಡಿತಿದ್ದಾರೆ. ಉಳಿದಿದ್ದು ಅದರ ಪಾಡಿಗೆ ತಾವು ಕೆಳಗೆ ಬೀಳ್ತವೆ, ಬ್ಲಾಸ್ಟ್ ಆಗ್ತವೆ, ಎಲ್ಲ ನಡೀತಾ ಇದೆಯಂತೆ. ಇಬ್ಬರು IRGC ಕಮಾಂಡರ್ಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. IRGC ಇಂಟೆಲಿಜೆನ್ಸ್ನ ಮುಖ್ಯಸ್ಥ ಮಜೀದ್ ಖಾದೇಮಿ ಏರ್ ಸ್ಟ್ರೈಕ್ನಲ್ಲಿ ಆತನನ್ನು ಕೊಲ್ಲಲಾಗಿದೆ. ಮೊಹಮ್ಮದ್ ರೇಜಾ ಅಶ್ರಫಿ ಕಹಿ ಅಂತ. ಮೊಹಮ್ಮದ್ ರೇಜಾ IRGC ತೈಲ ಪ್ರಧಾನ ಕಚೇರಿಯ ವಾಣಿಜ್ಯ ಮುಖ್ಯಸ್ಥ. ಇಬ್ಬರನ್ನೂ ಕೊಂದಿದ್ದೀವಿ ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಡ್ಜ್ ಹೇಳ್ಕೊಂಡಿದ್ದಾರೆ. IRGC ಅತ್ಯಂತ ಹಿರಿಯ ಕಮಾಂಡರ್ ಮಜೀದ್ ಖಾದೇಮಿ, 50 ವರ್ಷದ ಸೇವೆ, ಗುಪ್ತಚರ ಮತ್ತು ಭದ್ರತಾ ಸೇವೆಗಳ ಪ್ರಮುಖ ಪಾತ್ರ ವಹಿಸಿದ್ದಂಥ ಕಮಾಂಡರ್. 2025ರಲ್ಲಿ IRGCಯ ಕಮಾಂಡರ್ ಹುದ್ದೆಗೆ ಏರಿದಂಥ ವ್ಯಕ್ತಿ. ಖಮೇನಿ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದವರನ್ನು ಹೊಡೆದು ಹಾಕುವಲ್ಲಿ ಮಜೀದ್ ಖಾದೇಮಿ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದ್ರು ಅಂತ. ಇನ್ನು ಟೆಹರಾನ್ನಲ್ಲಿರುವ IRGC ತೈಲ ಪ್ರಧಾನ ಕಚೇರಿಯ ವಾಣಿಜ್ಯ ಮುಖ್ಯಸ್ಥ ಮೊಹಮ್ಮದ್ ರೇಜಾ ಅಶ್ರಫಿ ಇರಾನ್ ಯಾವ್ಯಾವ ಭಯೋತ್ಪಾದಕ ಸಂಘಟನೆಗಳನ್ನು ಸಾಕ್ತಾ ಇದೆಯಲ್ಲ ಅದರ 1 ಪಾಯಿಂಟ್ ಕಾಂಟ್ಯಾಕ್ಟ್ ಆಗಿದ್ದ ಮನುಷ್ಯ. ಯಮನ್ನಲ್ಲಿ ಹೌತಿ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ, ಪ್ಯಾಲೆಸ್ಟೈನ್ನಲ್ಲಿ, ಗಾಜಾ ಸ್ಟ್ರಿಪ್ನಲ್ಲಿ ಹಮಾಸ್, ಇವರುಗಳಿಗೆ ಹಣ, ಆಯುಧಗಳನ್ನು ತಲುಪಿಸುವ 1 ಪಾಯಿಂಟ್ ಕಾಂಟ್ಯಾಕ್ಟ್ ಆಗಿದ್ದ ಈ ಮನುಷ್ಯ ಅಂತ ಮೊಹಮ್ಮದ್ ರೇಜಾ ಅಶ್ರಫಿ. ಇನ್ನು ಇರಾನಿನ ಯೂನಿವರ್ಸಿಟಿಯ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ವಿಪರೀತ ಚರ್ಚೆಯಾಗ್ತಾ ಇದೆ. ಇದು ಭವಿಷ್ಯದ ಮೇಲಿನ ದಾಳಿ ಅಂತ ಇರಾನ್ ಖಂಡನೆ ಮಾಡಿದೆ. ಅಬ್ಬಾಸ್ ಅರಾಗ್ಜಿ, ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ, ಯೂನಿವರ್ಸಿಟಿಗಳ ಮೇಲಿನ ದಾಳಿ ಖಂಡನೀಯ. ಇದು ಕೇವಲ ದಾಳಿಯಲ್ಲ, ಒಂದು ದೇಶದ ಮುಂದಿನ ಭವಿಷ್ಯದ ಮೇಲಿನ ದಾಳಿ ಇದು. ಟೆಹರಾನ್ನ ಶರೀಫ್ ಯೂನಿವರ್ಸಿಟಿ ಸಂಪೂರ್ಣವಾಗಿ ಧ್ವಂಸ ಆಗಿದೆ. 1966ರಲ್ಲಿ ಸ್ಥಾಪನೆಯಾದ ಈ ಯೂನಿವರ್ಸಿಟಿ ಶೈಕ್ಷಣಿಕ ಜೀವನದ ಮೂಲಾಧಾರ ಆಗಿತ್ತು ಅಂತ ಅಬ್ಬಾಸ್ ಅರಾಗ್ಜಿ ಹೇಳಿದ್ದಾರೆ. ನೋಡಿ, 1966ರಲ್ಲಿ ಕಟ್ಟಿದ್ದಂತಿದ್ದು. ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗಿದ್ದು 1979ರಲ್ಲಿ. 1966ರಲ್ಲಿ ಕಟ್ಟಿದ್ದು ಅಂದರೆ ಹೈ ಪ್ರೊಬಾಬಿಲಿಟಿ ಇರುತ್ತೆ ಅದು ಅಮೇರಿಕಾ ಮತ್ತು ಇಸ್ರೇಲ್ನ ಫಂಡ್ನಲ್ಲೇ ಕಟ್ಟಿದ್ದು ಅಂತ. ಆವಾಗ ಅಮೇರಿಕನ್ನರು, ಇಸ್ರೇಲ್ರು ತುಂಬ ಇನ್ವೆಸ್ಟ್ ಮಾಡಿದ್ರು ಇರಾನ್ನಲ್ಲಿ, ಬಹಳ ಚೆನ್ನಾಗಿದ್ದ ಕಾಲದಲ್ಲಿ, ಪಹಲವಿ ರಾಜರುಗಳ ಆಳ್ವಿಕೆಯಲ್ಲಿದ್ದ ಕಾಲದಲ್ಲಿ. ಅವ್ರ ಫಂಡ್ನಲ್ಲೇ ಕಟ್ಟಿರಬೇಕು. ಅವರೇ ಕಾರ್ಯಾಚರಣೆಯಲ್ಲಿ ಧ್ವಂಸ ಮಾಡಿದ್ದಾರೆ. ಇರಾನ್ನ ತುಂಬ ಮುಖ್ಯ ಎಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಒಂದು ಶರೀಫ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಅಂತ. ಅಲ್ಲಿ ಎನರ್ಜಿ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್ ಕಲಿಸ್ತಾ ಇದ್ರು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫೇಮಸ್ ಆಗಿದ್ದದ್ದು. ಮಧ್ಯಪ್ರಾಚ್ಯದ MIT ಅಂತ ಕರೀತಾ ಇದ್ರಂಥದ್ದನ್ನು. ಮಧ್ಯಪ್ರಾಚ್ಯದ MIT ಅಂದರೆ ಮಿಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಮೇರಿಕದಲ್ಲಿದೆ. ಬಹಳ ದೊಡ್ಡ ಹೆಸರದು. ಮಿಡ್ಲ್ ಈಸ್ಟಿಗೆ ಇದು ಅಂತ ಹೇಳ್ತಿದ್ರಂತೆ. ಅಫ್ಕೋರ್ಸ್ ಇರಾನ್ ಮಿಡ್ಲ್ ಈಸ್ಟ್ನಲ್ಲಿ ಬರೋದಿಲ್ಲ. ಡೊನಾಲ್ಡ್ ಟ್ರಂಪು ವಾರ್ನ್ ಮಾಡಿದ್ದಾರೆ. ಟೈಮ್ ನೋಡ್ತಾ ಇದ್ದೆ ನಾನು, 10:00 ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರಂತೆ. ವಾರ್ನಿಂಗ್ ಟ್ವೀಟು, ಸೋಷಿಯಲ್ ಮೀಡಿಯಾ ಪೋಸ್ಟು, ಅದರಲ್ಲಿನ ಶಬ್ದಗಳು. ನಾನು ಟ್ರಂಪ್ ಬಗ್ಗೆ ಮಾತಾಡುವಾಗ ನನ್ನನ್ನು ನಾನು ತುಂಬ ಕಂಟ್ರೋಲ್ ಮಾಡ್ಕೊತೀನಿ. ಒಂದು ದೇಶದ ಎಲೆಕ್ಟೆಡ್ ಪ್ರೀಮಿಯರ್ನ ಆ ಭಾಷೆಯಲ್ಲಿ ಮಾತಾಡಬಾರ್ದು, ಏಕವಚನದಲ್ಲಿ ಮಾತಾಡಬಾರ್ದು. ಬಟ್ ಅವ್ರ ಲ್ಯಾಂಗ್ವೇಜ್ ನೋಡ್ರಿ ಆ ಲ್ಯಾಂಗ್ವೇಜನ್ನು. ಒಂದು ದೇಶದ, ಅಮೇರಿಕದಂಥ ದೇಶದ ನೇತೃತ್ವ ವಹಿಸಿರುವ ಅಮೇರಿಕದ ಅಧ್ಯಕ್ಷರ ಆಡಬಹುದಾದ ಮಾತಾದು. ಲುಕ್ ಎಟ್ ದೋಸ್. ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲ್ಯಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ. ಅಂದರೆ ನಿಮ್ಮ ಪವರ್ ಪ್ಲ್ಯಾಂಟ್ಗಳನ್ನು ಹೊಡಿತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಮಂಗಳವಾರ ಹೊಡಿತೀವಿ ನೋಡಿ ಅಂತ ಹೇಳ್ತಾ ಇರೋದು. ಬ್ರಿಡ್ಜ್ ಡೇ, ನಿಮ್ಮ ಸೇತುವೆಗಳನ್ನು ಹೊಡಿತೀವಿ ಅಂತ. ಆಲ್ ರ್ಯಾಪ್ಡ್ ಅಪ್ ಇನ್ ಇರಾನ್. ದೇರ್ ವಿಲ್ ಬಿ ನಥಿಂಗ್ ಲೈಕ್ ಇಟ್. ಮುಂದಿನ ಶಬ್ದಗಳನ್ನು ನಾನು ಹೇಳಬಾರ್ದು. ಓದ್ಕೊಳ್ಳೋರಿದ್ರು ಓದ್ಕೊಳ್ಳಿ ಅಷ್ಟೇ, ಏನು ಮಾಡೋಕ್ಕಾಗತ್ತೆ. ಓಪನ್ ದ ಡ್ಯಾಶ್ ಸ್ಟ್ರೇಟ್ ಅಂದರೆ ಹಾರ್ಮುಸ್ ಸ್ಟ್ರೇಟ್ ಓಪನ್ ಮಾಡಿ.
ಯು ಕ್ರೇಜಿ ಡ್ಯಾಶ್ ಡ್ಯಾಶ್, ಆರ್ ಯು ವಿಲ್ ಬಿ ಲಿವಿಂಗ್ ಇನ್ ಹೆಲ್. ಓಪನ್ ಮಾಡದೇ ಇದ್ದರೆ ನೀವು ನರಕಕ್ಕೆ ಕಳಿಸ್ಬಿಡ್ತೀನಿ ನಿಮ್ಮನ್ನು, ಅಥವಾ ನೀವಿರೋ ಜಾಗವನ್ನು ನರಕ ಮಾಡಿಬಿಡ್ತೀನಿ ಅಂತ. ಜಸ್ಟ್ ವಾಚ್. ಪ್ರೇಸ್ ಬಿ ಟು ಅಲ್ಲಾಹ್. ಅಲ್ಲಾಹನನ್ನು ಹೊಗಳಿರಿ. ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್. ಇದು ಅಮೇರಿಕದ ಅಧ್ಯಕ್ಷರು ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವ ಭಾಷೆ. 2 ಶಬ್ದಗಳು ಬರ್ತಾವೆ ಅದರಲ್ಲಿ. ಒಂದು ಶಬ್ದ ಹೇಳ್ತೀನಿ ಕೇಳ್ರಿ, ಬಾಸ್ಟಾರ್ಡ್ ಅಂತಿದೆ. ಅಮೇರಿಕದ ಅಧ್ಯಕ್ಷರು ಹೇಳ್ತಾರೆ ಅದನ್ನು. ಇರಾನ್ ಕಡೆಯಿಂದ ಯಾವುದೋ ಒಂದು ಟ್ವೀಟ್ ನೋಡ್ತಾ ಇದ್ದೆ ನಾನು. ಅಮೇರಿಕದಲ್ಲಿ 40% ಮಹಿಳೆಯರು ಮದುವೆ ಆಗೋದಕ್ಕಿಂತ ಮುಂಚೆ ಮಕ್ಕಳನ್ನ ಹೆರ್ತಾರೆ. ಆ ಶಬ್ದ ನಮಗಿಂತ ಚೆನ್ನಾಗಿ ನಿಮಗೆ ಅಪ್ಲೈ ಆಗುತ್ತೆ ಅಂತ. ಅಲ್ಲಿ ರಣರಂಗದಲ್ಲಿ ಒಂದು ರೀತಿ ಯುದ್ಧ ನಡೀತಾ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ರೀತಿ ಯುದ್ಧನೂ ನಡೀತಾ ಇದೆ. IRGC ಹೇಳ್ತಾ ಇದೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಸ್ಥಿರ ಮನೋವಿಕೃತಿಯ ನಾಯಕ. ಸಾಮಾನ್ಯವಾಗಿ ಟ್ರಂಪ್ ಹೇಳಿಕೆಗೆ ನಾವು ಕಿವಿಗೊಡೋದಿಲ್ಲ. ಆತನಿಗೆ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಮಾತಿನ ಅಸಮತೋಲನ ಇದೆ. ಇದು ಅಸಹಾಯಕ, ಗಾಬರಿಯ ಮತ್ತು ಮೂರ್ಖತನದ ಕೆಲಸ. ತಮ್ಮ ನಿಲುವುಗಳನ್ನು ಆಗಾಗ ಬದಲಾಯಿಸ್ತಾನೇ ಇರ್ತಾರೆ. ನಿಮ್ಮೊಂದಿಗೆ ಚರ್ಚೆ ಅಗತ್ಯ ನಮಗಿಲ್ಲ, ನಿಮಗೆ ಆಶ್ಚರ್ಯ ಕಾದಿದೆ. ಬಹರೇನ್, ಇರಾಕ್, UAEನ ಅಮೆರಿಕದ ನೆಲೆಗಳಿಗೆ ಬೆಂಕಿ ಇಡ್ತೀವಿ. ಯಾವುದೇ ದಾಳಿ ಮಾಡಿದ್ರೂ ಮತ್ತಷ್ಟು ಭೀಕರ ಪ್ರತಿದಾಳಿ ಮಾಡ್ತೀವಿ. ಈ ದಾಳಿ ನಿಲ್ಲುವ ತನಕ ನಾವು ಹಾರ್ಮೋಸನ್ನು ತೆರೆಯೋದಿಲ್ಲ ಅಂತ IRGC ಸ್ಟೇಟ್ಮೆಂಟ್ ಇದು. ಮೊಹಮ್ಮದ್ ಗಾಲಿಬಾಫ್, ಇರಾನಿನ ಪಾರ್ಲಿಮೆಂಟಿಗೆ ಸ್ಪೀಕರ್, ಅವರು ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಅಸ್ಥಿರ ಮನೋವಿಕೃತಿಯ ನಾಯಕ. ಸಾಮಾನ್ಯ ಇದಾಯಿತು ಇದು. ನೆತನ್ಯಾಹು ಮಾತು ಕೇಳಿದ್ರೆ ಪಶ್ಚಿಮ ಏಷ್ಯಾ ಹೊತ್ತಿ ಉರಿಯುತ್ತೆ. ಗಾಲಿಬಾಫ್ ಎಚ್ಚರಿಕೆ ಕೊಟ್ಟಿರೋದು. ನೆತನ್ಯಾಹು ಮಾತು ಕೇಳ್ಕೊಂಡು ನೀವು ಬೇಕಾದನ್ನು ಮಾಡಿದ್ರೆ ವೆಸ್ಟ್ ಏಷ್ಯಾ ಹೊತ್ಕೊಂಡು ಉರಿಯುತ್ತೆ ಅಂತ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತೆ, ಅಮೆರಿಕಕ್ಕೂ ಕಷ್ಟ ಆಗುತ್ತೆ. ಯಾವುದೇ ತಪ್ಪು ಮಾಡಬೇಡಿ, ಯುದ್ಧದಿಂದ ಏನನ್ನೂ ಸಾಧಿಸಲಾರಿರಿ. ಇರಾನಿನ ಜನರ ಹಕ್ಕುಗಳನ್ನು ಗೌರವಿಸುವುದು ನಿಮಗೆ ಉಳಿದಿರುವ ಆಯ್ಕೆ. ಅಪಾಯಕಾರಿ ಹೋರಾಟ ಇಲ್ಲಿಗೆ ನಿಲ್ಲಿಸುವುದೇ ಸದ್ಯದ ಪರಿಸ್ಥಿತಿಗೆ ಪರಿಹಾರ ಅಂತ ಡೊನಾಲ್ಡ್ ಟ್ರಂಪ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿದ್ರೆ ಈಗ 10:00 ಮಾತಾಡ್ತಾರಂತೆ. ಹೀಸ್ ಈಗೋ ಈಸ್ ಹರ್ಟ್. ಏನೋ ಮಾಡ್ಕೊಂಬಂದಿದ್ದು ಏನೋ ಆಗಿಬಿಟ್ಟಿದೆ. ನೋಡಿ, ಯುದ್ಧದಲ್ಲಿ ಯಾವಾಗಲೂ ಯಾರೋ ಬರೆದಿದ್ದು ಓದ್ತಾ ಇದ್ದೆ ನಾನು. ಯುದ್ಧಕ್ಕೊಂದು ಎಂಟ್ರಿ ಗೇಟು, ಒಂದು ಎಕ್ಸಿಟ್ ಗೇಟ್ ಇರುತ್ತಂತೆ. ಎಂಟ್ರಿ ಗೇಟ್ನಲ್ಲಿ ಮೀಡಿಯಾ ಕ್ಯಾಮ್ರಾಗಳಿರ್ತಾವಂತೆ. ತೊಡೆ ತಟ್ಕೊಂಡು ಹೋಗ್ತಾರೆ, ಹಂಗೆ ನೋಡಿ ಹೆಂಗೆ ಮಾಡ್ತೀವಿ ಅಂತ. ಎಕ್ಸಿಟ್ ಗೇಟ್ನಲ್ಲಿ ಇತಿಹಾಸಕಾರರು ಕೂತ್ಕೊಂಡಿರ್ತಾರಂತೆ. ಎರಡೂ ಬೇರೆ ಬೇರೆ. ಒಂದು ಯುದ್ಧಕ್ಕೆ ಪ್ರವೇಶಿಸುವುದು ಈಸಿ, ಯುದ್ಧದಿಂದ ಹೊರಗೆ ಬರೋದಿದೆಯಲ್ಲ, ದೇಶಗಳನ್ನು ನುಂಗಿಬಿಡುತ್ತದು. ಆ ಅವಧಿ ಖಜಾನೆಗಳನ್ನು ಬಿಡುತ್ತೆ, ದೇಶದ ಖಜಾನೆಗಳನ್ನು. ನಮಗೂ ಆಪರೇಷನ್ ಸಿಂಧೂರವನ್ನು ಭಾರತ ನಿಲ್ಲಿಸಿದಾಗ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ಹಿಂಗೆ ಯಾಕೆ ನಿಲ್ಲಿಸ್ಬಿಟ್ರು, ಹೊಡಿಬೇಕಾಗಿತ್ತು ಇನ್ನಷ್ಟು ಅಂತ. ಇದನ್ನು ನೋಡಿದ ಮೇಲೆ ಅರ್ಥ ಆಗ್ತಾ ಇದೆ. ಒಂದು ಎಸ್ಕಲೇಷನ್ ಲ್ಯಾಡರ್ ಅಂತ ಇರುತ್ತೆ. ನಾವು 1 ಬಾಂಬ್ ಹಾಕಿದ್ವಿ, ಅವ್ರು 2 ಹಾಕಿದ್ರು. ನಾವು 4 ಹಾಕಿದ್ವಿ, ಅವ್ರು 8 ಹಾಕಿದ್ರು. ಎಸ್ಕಲೇಷನ್ ಲ್ಯಾಡರ್. ಆ ಲ್ಯಾಡರ್ನ ಕರೆಕ್ಟಾಗಿ ಎಲ್ಲಿಗೆ ಕಟ್ ಮಾಡಬೇಕು ಅಂತ ಒಂದು ದೇಶಕ್ಕೆ ಗೊತ್ತಿರಬೇಕು. ಇಲ್ಲದೆ ಹೋದರೆ ಯುದ್ಧಗಳು ಎಟರ್ನಲ್ ಆಗಿಬಿಡ್ತವೆ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಿಲ್ವಾ? ಯುದ್ಧ ಆರಂಭಗೊಂಡಾಗ 15 ದಿವಸ ನಾವು ಆ ಸುದ್ದಿ ಬಿಟ್ಟು ಇನ್ನೇನು ಹೇಳಲಿಲ್ಲ. ಹಂಗಾಯಿತು ಹಿಂಗಾಯಿತು, ಮ್ಯಾಪ್ ಹಾಕಿದ್ದು ತೋರಿಸಿದ್ದೆ ನಿಮಗೆ. ಭಾರತೀಯರನ್ನ ಅಲ್ಲಿಂದ ಹೊರಗೆ ಕರ್ಕೊಂಬಂದರು, ಇಲ್ಲಿಂದ ಹೊರಗೆ. ಈಗ ಯಾರು ಕೇಳ್ತಾರೆ ಏನಾಗ್ತಿದೆ ಅಂತ? ಯುದ್ಧ ನಡೀತಾ ಇದೆ ಅಲ್ಲಿ. ಯುಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತಾ ಇದೆ, ರಷ್ಯಾ ಮೇಲೆ ಯುಕ್ರೇನ್ ಅಟ್ಯಾಕ್ ಮಾಡ್ತಿದೆ. ಇಟ್ ಬಿಕೇಮ್ ಎನ್ ಎಟರ್ನಲ್ ವಾರ್. ಎಷ್ಟು ದಿವಸ ನಡೆಯುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ. 4ನೇ ವರ್ಷ ಯುದ್ಧ ನಡೀತಾ ಇರೋದು. ಆಪರೇಷನ್ ಸಿಂಧೂರವನ್ನು ಭಾರತ ಪಾಕಿಸ್ತಾನದ DGMO ಮನವಿಯ ಮೇರೆಗೆ ನಿಲ್ಲಿಸಿದಾಗ DGMO ಟು DGMO ಮಾತುಕತೆ ಆಯಿತು. ನಾವು ಈ ಆಪರೇಷನ್ನ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ಅಂದರೆ ಭಾರತ ಏಕಾಏಕಿ ಡಿಫೆನ್ಸಿವ್ ಪೋಸ್ಚರ್ಗೆ ಹೋದಾಗ ನನಗೆ ಬೇಜಾರಾಗಿತ್ತು. ಯಾಕೆ ಇಷ್ಟು ಬೇಗ ನಿಲ್ಲಿಸಿದ್ರು? ಇನ್ನಷ್ಟು ಹೊಡಿಬೇಕಾಗಿತ್ತು ಅಂತ. ಈಗ ಅರ್ಥ ಆಗ್ತಾ ಇದೆ ಇದನ್ನು ನೋಡಿದಾಗ. ಯುದ್ಧ ಆರಂಭಿಸುವುದು ಸುಲಭ, ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಅಂತ. 10:00 ವರೆಗೆ
ಯುದ್ಧ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳ್ತಾರಾ? ನೋಡಿ, ಇನ್ನೇನು ಭಾಳ ತುಳಿಲಿಲ್ಲ. ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳ್ತಾರಾ, ಅಥವಾ ಈ ಟ್ವೀಟ್ನಲ್ಲಿರುವ ಧಮಕಿಯ ರೀತಿಯಲ್ಲಿ ನಾಳೆ ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ ಅನ್ನೋದನ್ನು ತೋರಿಸ್ಬಿಡ್ತಾರಾ? ಗೊತ್ತಿಲ್ಲಪ್ಪ. ಈ ಫಸ್ಟ್ ಸೆಂಟೆನ್ಸ್ ಏನಾದ್ರು ನಿಜ ಆಗಿಬಿಟ್ರೆ ಮುಂದಿನ ದಿನಗಳ ಇನ್ನಷ್ಟು ದುರ್ಭರ ಆಗ್ತವೆ ಇನ್ನಷ್ಟು. ಇರಾನ್ ಅವ್ರು ಏನೇನು ಹೊಡಿತಾರೋ ಯಾವನಿಗೆ ಗೊತ್ತು. ಅವತ್ತಿಂದ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಫೈನಲ್ ಟ್ರಂಪ್ ಕಾರ್ಡ್ ಒಂದಿದೆ. ಹಾರ್ಮುಜ್ ಜಲಸಂಧಿಯ ಸಮುದ್ರದ ಆಳದಲ್ಲಿ ಹೋಗುವ ಇಂಟರ್ನೆಟ್ ಕೇಬಲ್ಗಳು. ಆ ಕೇಬಲ್ಗಳಿಗೇನಾದ್ರು ಇರಾನ್ ಕೈ ಹಾಕಿದ್ರೆ ಅರ್ಧ ಜಗತ್ತು ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದ್ಬಿಡುತ್ತೆ. ಅರ್ಧ ಜಗತ್ತು. 45 ದಿನಗಳ ಕದನ ವಿರಾಮದ ಪ್ರಸ್ತಾಪವೊಂದನ್ನು ಪಾಕಿಸ್ತಾನ ಮುಂದಿಟ್ಟಿದೆ ಅಂತೆ. ಪಾಕಿಸ್ತಾನದ ಮುಲ್ಲಾ ಮುನೀರ್ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನದ ಪ್ರಯತ್ನ ಆಗ್ತಾ ಇದೆ. ಈ ಪ್ರಪೋಸಲನ್ನೇ ಇರಾನ್ ತಳ್ಳಿ ಹಾಕಿದೆ ಅಂತ ಸುದ್ದಿ. ನೋಡಿ, ಅಮೆರಿಕ ಮಾಡಿದ ಒಂದು ಬ್ಲಂಡರ್ ಅಂದರೆ ಅಲ್ಲಿ ಮಾತುಕತೆ ನಡೆಸುವುದಕ್ಕೂ ಒಬ್ಬ ದೊಡ್ಡ ಲೀಡರ್ನ ಬಿಡಲಿಲ್ಲ ಇವರು. ಎಲ್ಲರನ್ನೂ ಹೊಡೆದಾಕ್ಬಿಟ್ರು. ಈಗ ಯಾರಿಗೆ ಪ್ರಪೋಸಲ್ ಹೋಗ್ತಾ ಇದೆಯೋ, ಯಾರು ಒಪ್ಕೋತಾ ಇದ್ದಾರೋ, ಯಾರು ಒಪ್ಕೊಳ್ತಾ ಇಲ್ಲೋ ಯಾವನಿಗೆ ಗೊತ್ತು. 45 ದಿನಗಳ ಕದನ ವಿರಾಮದ ಪ್ರಸ್ತಾಪ. ಆ 45 ದಿನಗಳ ಒಳಗೆ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಈ ಯುದ್ಧಕ್ಕೆ ಒಂದು ಶಾಶ್ವತ ಫುಲ್ ಸ್ಟಾಪ್ ಇಡೋದು ಅಂತ. ನೆನೆ 24 ಗಂಟೆಗಳ ಮಧ್ಯದಲ್ಲಿ ಆಸಿಮ್ ಮುನೀರ್ ಮತ್ತು JD ವ್ಯಾನ್ಸ್ ಮಧ್ಯೆ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಆಗಿದ್ದಾವಂತೆ. ಕಂಟಿನ್ಯೂಸ್ ಫೋನ್ ಕಾಲ್ಸ್. ಆದರೆ ಈ ಕದನ ವಿರಾಮದ ಪ್ರಸ್ತಾಪವನ್ನು ಇರಾನ್ ಒಪ್ಕೊಳ್ತಾ ಇಲ್ಲ. 45 ದಿನಗಳ ಕದನ ವಿರಾಮಕ್ಕೆ ಅಮೆರಿಕ ಒಪ್ಕೊಳ್ಬೇಕು ಅಂದರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಫ್ರೀ ಮಾಡಬೇಕು ಅನ್ನೋದು ಕಂಡೀಷನ್ ಅಂತೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಇರಾನ್ ಹೇಳ್ತಾ ಇರೋದು. ಯುದ್ಧ ಕಂಪ್ಲೀಟಾಗಿ ಮುಗಿಯೋ ತನಕ ನಾವು ಅದನ್ನು ಬಿಡೋದಿಲ್ಲ. ಕಂಪ್ಲೀಟಾಗಿ ಯುದ್ಧ ನಿಲ್ಲಬೇಕು. 45 ದಿವಸ 55 ದಿವಸ ಇದನ್ನು ನಮ್ಮ ಹತ್ರ ತರಲೇಬೇಡಿ ಅಂತ ಇರಾನ್ನವ್ರು ಹೇಳ್ತಾ ಇರೋದು. ನೋಡಿ, ಆಸಿಮ್ ಮುನೀರ್ ಮಧ್ಯಸ್ಥಿಕೆಯಲ್ಲಿ JD ವ್ಯಾನ್ಸು ಇರಾನಿಗೆ ಪ್ರಪೋಸಲ್ ಕೊಡಿಸೋದು ಅಂದರೆ ಏನರ್ಥ? ಯಾವನಾರು ನಿಲ್ಲಿಸಲಿ, ಯುದ್ಧ ನಿಲ್ಲಿಸ್ಬಿಡಲಿ ಅನ್ನೋ ಸ್ಥಿತಿಗೆ ಅಮೆರಿಕ ಬಂದಿದೆ ಅಂತ ಅರ್ಥ. ಯಾವನಾರು ನಿಲ್ಲಿಸಲಿ, ಒಟ್ಟಿನಲ್ಲಿ ಯುದ್ಧ ನಿಂತರೆ ಸಾಕು. ಇಮ್ಯಾಜಿನ್ $2 ಬಿಲಿಯನ್ ಪರ್ ಡೇ ಖರ್ಚು. $2 ಬಿಲಿಯನ್, 19,000 ಕೋಟಿ $1 ಬಿಲಿಯನ್, 38,000 ಕೋಟಿ ಒಂದು ದಿನದ ಖರ್ಚು. ಅಂದರೆ ಪತನಗೊಂಡ ಯುದ್ಧ ವಿಮಾನದ ಪೈಲಟ್ ಇಬ್ಬರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ 4,500 ಕೋಟಿ ಲಾಸ್ ಆಗುತ್ತೆ. ಅಂದರೆ ಅವ್ರು ಯಾವ ಸ್ಥಿತಿಗೆ ಬಂದಿರ್ಬೋದು ನೀವೇ ಯೋಚನೆ ಮಾಡಿ. ಇದರ ಮಧ್ಯದಲ್ಲಿ ಭಾರತಕ್ಕೆ ಮತ್ತೊಂದು LPG ಹಡಗು ಬಂತು, ಗ್ರೀನ್ ಆಶಾ ಅಂತ. 9ನೇ ಹಡಗು ಭಾರತಕ್ಕೆ ಬಂದಂಗಾಯಿತು. ಒಂದು 20,000 ಮೆಟ್ರಿಕ್ ಟನ್ LPG ಇದರಲ್ಲಿ ಇದೆಯಂತೆ. ನಾಳೆ ಬಂದು ರೀಚ್ ಆಗುತ್ತಿದ್ದು. ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದೆ. ಗ್ರೀನ್ ಆಶಾ ದೀಪ್ ಅಂತ ಇದರ ಹೆಸರು. 9ನೇ ಹಡಗು. ಫೆಬ್ರವರಿ 28ರಿಂದ ಇಲ್ಲಿ ತನಕ 8 ಬಂದವು. ಇದು 9ನೇದು ಬರ್ತಾ ಇದೆ. ಮಾರ್ಚ್ 30ನೇ ತಾರೀಕು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ ರಾಮ್ಸ್ ಬಂದರಿನಿಂದ LPG ತಗೊಂಡು ಹೊರಟಿತ್ತು. ಇದರ ಮಧ್ಯದಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ಆಪರೇಷನ್ ಸಿಂಧೂರದ ನಂತರ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಅಂತ ಒಂದು ಅಂಕಿ ಸಂಖ್ಯೆ ಬಂದಿದೆ. ಭಾರತದ ರಕ್ಷಣಾ ರಫ್ತು ಈಗಲೂ ಕೂಡ ನಾವು ನಮ್ಮ ರಕ್ಷಣಾ ಪರಿಕರಗಳ ಮೇಲೆ ಹೆವಿಲಿ ಡಿಪೆಂಡೆಂಟ್ ಇದ್ದೀವಿ. ಆದರೆ ಭಾರತದ ಮೇಕ್ ಇನ್ ಇಂಡಿಯಾದಲ್ಲಿ ರಕ್ಷಣಾ ಸಲಕರಣೆಗಳ ಉತ್ಪಾದನೆಯೂ ಹಾಗೆ ಆಗ್ತಾ ಇದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಭಾರತದ ರಕ್ಷಣಾ ರಫ್ತು ಲಾಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ 38,424 ಕೋಟಿ ರೂಪಾಯಿ. 38,424 ಕೋಟಿ. ಬರೀ ಈ ಫಿಗರ್ ಹೇಳಿದ್ರೆ, ಈ ಸಂಖ್ಯೆಯನ್ನು ಹೇಳಿದ್ರೆ ಇದು ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ. 2014ರಲ್ಲಿ ಭಾರತದ ರಕ್ಷಣಾ ರಫ್ತು 600 ಕೋಟಿ ರೂಪಾಯಿ ಇತ್ತು. 600 ಚಿಲ್ಲರೆ ಕೋಟಿ ಇತ್ತು. 600 ಚಿಲ್ಲರೆ ಕೋಟಿಯ ರಕ್ಷಣಾ ಪರಿಕರಗಳನ್ನು ರಫ್ತು ಮಾಡ್ತಾ ಇದ್ದ ಭಾರತ ಈಗ
38,424 ಕೋಟಿಗೆ ಬಂದು ನಿಂತಿದೆ. 2016-17ರಲ್ಲಿ 1,522 ಕೋಟಿಗೆ ಬಂದಿದ್ವಿ ನಾವು. 1,522 ಕೋಟಿ. ಅಲ್ಲಿಂದ ಇಲ್ಲಿಗೆ ಹೋಲಿಸಿದರೆ 10 ವರ್ಷದಲ್ಲಿ 25 ಪಟ್ಟು ಜಾಸ್ತಿ ಆಗಿದೆ. 25 ಟೈಮ್ಸ್, ನಾಟ್ 25%, 25 ಪಟ್ಟು ಜಾಸ್ತಿ ಆಗಿದೆ. ಇವೆಲ್ಲ ಭಾರತಕ್ಕೆ ಖುಷಿಯ ಸಮಾಧಾನದ ಸುದ್ದಿಗಳು. ಕ್ಷಮಿಸಿ, ಯುದ್ಧದ ಬಿಟ್ಟರೆ ಮತ್ತೇನು ಹೇಳೋಕ್ಕಾಗಲಿಲ್ಲ. 10ವರೆಗೆ ಟ್ರಂಪ್ ಅವ್ರು ಏನು ಹೇಳ್ತಾರೆ ನೋಡೋಣ. 9:24 ಆಯಿತು, ಇನ್ನೊಂದು ತಾಸು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.